ಸುಳ್ಳು ಸೇವಕರುಗಳನ್ನ ಕಂಡು ಹಿಡಿದುಕೊಳ್ಳಬೇಕಾಗಿರುವಂಥದ್ದು ನನಗೆ ನಿಮಗೆ ಬಹಳ ಮುಖ್ಯ. ಒಂದು ಕಳ್ಳ ಸೇವಕ ದೇವರಿಗೆ ಮಹಿಮೆಯನ್ನ ಸಲ್ಲಿಸುವುದಕ್ಕೆ ಬದಲಾಗಿ ತನಗೆ ಮಹಿಮೆಯನ್ನ ಸಲ್ಲಿಸಿಕೊಳ್ತಾನೆ. ನಾನು ಪ್ರಾರ್ಥನೆ ಮಾಡಿದ್ಮೇಲೆ ವಾಸಿ ಆಗದೆ ಇರುವಂತ ರೋಗನೇ ಇಲ್ಲ. ದೇವರ ಮಹಿಮೆಯನ್ನ ಕದ್ದುಕೊಳ್ಳುವಂತ ಕಳ್ಳರು. ನಾನೇನು ಮಹಾನ್ ದೊಡ್ಡ ವ್ಯಕ್ತಿ, ದೇವರು ನನಗೆ ಹೇಳಿದ್ರೆ ಏನು ಮಾಡೋದಿಲ್ಲ, ನಾವೆಲ್ಲ ಪ್ರಯೋಜನ ಕೇಳಿದವ್ರು. ಯೇಸು ಕ್ರಿಸ್ತ ಹೇಳಿದ್ರು, ನೀವು ಅಪ್ರಯೋಜಕರು. ಪ್ರಕಟಣೆ ಹೊಂದಿಕೊಳ್ಳುವಂತ ನಾನಲ್ಲ, ಪ್ರಕಟಣೆ ಕೊಡುವಂತ ಕರ್ತನ ಮೇಲಾದವನು. ನಂತರ ಯಾರು ವಾಕ್ಯ ಬೋಧನೆ ಮಾಡೋದಕ್ಕೆ ಆಗೋದೇ ಇಲ್ಲ. ಪ್ರಾರಂಭದಲ್ಲಿ ದೇವರಿಗೆ ಸೇವೆಯನ್ನು ಮಾಡುತ್ತಾ ಪ್ರಾರಂಭ ಮಾಡಿದವರು ಒಂದು ಕಾಲದಲ್ಲಿ ಅವರಿಗೆ ಸೇವೆ ಮಾಡ್ಕೊಳ್ತಾ ಇರ್ತಾರೆ. ಯಾವನೇ ಒಬ್ಬನು ತನ್ನನ್ನ ಮಹಿಮೆಪಡಿಸಿಕೊಳ್ಳುವುದನ್ನ ನೀವು ಕಾಣುವಾಗ ಅವನನ್ನು ಬಿಟ್ಟು ಓಡಿ ಹೋಗಿ, ಈ ಬೈಬಲ್ ಇರುವಂತಹ ಯೇಸು ನನ್ನನ್ನ ಗುಣಪಡಿಸಿದನು, ನೀವು ಈ ಬೈಬಲ್ ಅನ್ನ ಓದಿ ಯೇಸುವನ್ನ ತಿಳಿದುಕೊಳ್ಳಿ. ನಾನು ನೀವು ಜನಗಳಿಗೆ ಗೊತ್ತಾಗಬೇಕಾಗುವಂಥದ್ದು ಮುಖ್ಯ ಅಲ್ಲ, ಯೇಸು ಕ್ರಿಸ್ತನು ಜನಗಳಿಗೆ ಗೊತ್ತಾಗಬೇಕು, ಅದು ಮುಖ್ಯ. ನಾನು ಸೇವೆಗಳು ಮಾಡಿದೆ, ನಾನು ಆತ್ಮ ರಕ್ಷಣೆ ತಂದೆ, ನಾನು ಸಭೆ ಕಟ್ಟಿದೆ, ನಾನು ಸೇವೆ ಕಟ್ಟಿದೆ, ಅವ್ರನ್ನ ಬಿಟ್ಟು ಹೋಗ್ತೀವಿ ಅಂತಂದ್ರೆ ಅವ್ರು ನಿಮ್ಗೆ ಸಾಬ ಆಗ್ತಾರೆ, ನಿಮ್ ಮನೆ ಸುಟ್ಟೋಗ್ಬಿಡುತ್ತೆ, ನಿಮ್ ಬದುಕು ಸುಟ್ಟೋಗ್ಬಿಡುತ್ತೆ, ನಾಶವಾಗಿ ಹೋಗ್ತೀಯಾ. ನನಗೆ ಬೇಕಾಗಿರೋದು ನೀವು ನನ್ನ ಜೊತೆ ಇರೋದಲ್ಲ, ನೀವು ಯೇಸು ಕ್ರಿಸ್ತನೊಟ್ಟಿಗೆ ಇರಬೇಕು. ಬೇರೆಯವನು ಹಾಳಾಗೋಗಿಲ್ಲ ಅಂತಾನೆ, ತಂದೆ ಅವನು ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತ. ಒಂದು ಒಳ್ಳೆಯ ಸೇವಕ ಜನಗಳು ತನ್ನನ್ನ ಹೊಗಳೋದನ್ನ ಇಷ್ಟಪಡೋದಿಲ್ಲ. ನನ್ನ ಜೀವಮಾನ ಪೂರ್ತಿ ನಾನು ಕಡಿಮೆ ಆಗಬೇಕು, ಯೇಸು ಕ್ರಿಸ್ತನ ಹೆಚ್ಚಾಗಬೇಕು, ಅದು ಒಂದೇ ನನ್ನ ಉದ್ದೇಶ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 15ನೇ ವಾಕ್ಯವನ್ನ ನಾವು ಓದಿ ನೋಡೋಣ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡ್ಕೊಂಡು ಹೋಗುವ ತೋಳುಗಳೇ. ಅವರ ಫಲಗಳಿಂದ ಅವರನ್ನು ತಿಳಿದುಕೊಳ್ಳುವರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಸ್ಥಳದಲ್ಲಿ ನಮ್ಮನ್ನ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರಿಸ್ತಾರೆ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ನೀವು ಎಚ್ಚರವಾಗಿರಿ ಅಂತ ಅವರು ಹೇಳ್ತಾರೆ. ಹಂಗಂದ್ರೆ ಸುಳ್ಳು ಪ್ರವಾದಿಗಳು ಅಂತಂದ್ರೆ ಸುಳ್ಳು ಸೇವಕರು, ಕಳ್ಳ ಸೇವಕರು. ಈ ಕಳ್ಳ ಸೇವಕರ ವಿಷಯದಲ್ಲಿ ನೀವು ಎಚ್ಚರವಾಗಿರಿ ಎಂಬುದಾಗಿ ಅವರು ಹೇಳ್ತಾರೆ. ಅವರು ಯಾವ ರೀತಿಯಾಗಿರ್ತಾರೆ? ಕುರಿ ವೇಷವನ್ನು ಹಾಕಿಕೊಂಡಿರುವಂತ ತೋಳಗಳಾಗಿ ಅವರು ಇರ್ತಾರೆ. ಮೇಲ್ಗಡೆಯಲ್ಲಿ ಕುರಿ ತರ ಕಾಣಿಸ್ತಾರೆ, ಆದ್ರೆ ಒಳಗಡೆಯಲ್ಲಿ ಅವರು ತೋಳಗಳು. ಅವ್ರೇನ್ ಮಾಡ್ತಾರೆ? ನಿಮ್ಮನ್ನ ಹಿಡ್ಕೊಂಡು ಹೋಗಿ ಸೀಳಾಕ್ಬಿಡ್ತಾರೆ. ಅದರಿಂದ ಅವರ ವಿಷಯದಲ್ಲಿ ಎಚ್ಚರಿಕೆ ಆಗಿರಿ ಎಂಬುದಾಗಿ ಅವ್ರು ಹೇಳೋದನ್ನ ನಾವು ಕಾಣ್ತೇವೆ. ಮತ್ತೆ ಇನ್ನೊಂದು ಅವ್ರು ಹೇಳೋ ಮಾತೇನಂತಂದ್ರೆ, ಅವರ ಫಲಗಳಿಂದ ನೀವು ಅವರನ್ನ ತಿಳಿದುಕೊಳ್ತೀರಾ ಅಂತ ಯೇಸು ಕ್ರಿಸ್ತನ ನಮಗೆ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ನಾನು ನೀವು ಕಳ್ಳ ಪ್ರವಾದಿಗಳನ್ನ, ಸುಳ್ಳು ಸೇವಕರುಗಳನ್ನ ಕಂಡು ಹಿಡಿದುಕೊಳ್ಳಬೇಕಾಗಿರುವಂಥದ್ದು ನನಗೆ ನಿಮಗೆ ಬಹಳ ಮುಖ್ಯ. ಒಂದು ವೇಳೆ ನಾನು ನೀವು ಕಳ್ಳ ಸೇವಕರುಗಳನ್ನ ಗುರುತು ಹಿಡ್ಕೊಂಡಿಲ್ಲ ಅಂತಂತಂದ್ರೆ ನಾವು ನಾಶವಾಗಿ ಹೋಗ್ತೀವಿ. ಕಳ್ಳ ಸೇವಕರು ಅವರು ನಾಶವಾಗೋದಲ್ದಿರ ಅವರ ಕಡೆಗೆ ಜನಗಳನ್ನ ಸೆಳೆದುಕೊಂಡು ಅವರ ಹಿಂದೆ ಬರುವಂತಗಳನ್ನು ಕೂಡ ಅವರು ನಾಶ ಮಾಡಿಬಿಡ್ತಾರೆ. ಅದರಿಂದ ನಾನು ನೀವು ಕಳ್ಳ ಸೇವಕರ ಗುರುತನ್ನ ಹಿಡಿಯಬೇಕಾಗಿರುವಂಥದ್ದು ಬಹಳ ಮುಖ್ಯ. ಅವ್ರು ಗುರುತು ಹಿಡಿದಿಲ್ಲ ಅಂತಂತಂದ್ರೆ ನಾವು ಅವರೊಟ್ಟಿಗೆ ನಾಶವಾಗಿ ಹೋಗ್ತೀವಿ. ಇಲ್ಲ ಅಂತಂತಂದ್ರೆ ಅಂಥವರಿಂದ ನಾವು ಅನೇಕ ಕಷ್ಟಗಳಿಗೆ, ಸಂಕಟ ಬಾಧೆಗಳಿಗೆ ಒಳಗಾಗಬೇಕಾದಂಥ ಪರಿಸ್ಥಿತಿ ನಮಗೆ ಬರುತ್ತೆ. ಅದರಿಂದ ನಾನು ನೀವು ಸೇವಕರ ವಿಷಯದಲ್ಲಿ ಎಚ್ಚರಿಕೆಯಾಗಿರಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಇದನ್ನು ಹೇಳ್ತಾರೆ, ಅಂಥವ್ರ ವಿಷಯದಲ್ಲಿ ನೀವು ಎಚ್ಚರಿಕೆಯಾಗಿರಿ ಎಂಬುದಾಗಿ. ಮತ್ತಿನ್ನು ಅವರು ನಮಗೆ ಹೇಳುವಂಥ ಮಾತೇನಂತಂದ್ರೆ, ನೀವು ಅವರನ್ನ ಕಂಡು ಹಿಡಿಯಬಹುದು. ಕಳ್ಳ ಸೇವಕರು ಯಾರು, ಒಳ್ಳೆ ಸೇವಕರು ಯಾರು ಅನ್ನೋದನ್ನ ನೀವು ಕಂಡು ಹಿಡಿಯಬಹುದು. ಅದಕ್ಕೆ ಗುರುತೇನಂತಂದ್ರೆ ಅವ್ರು ಕೊಡುವಂತ ಫಲಗಳಿಂದ ನೀವು ಅವರನ್ನ ಕಂಡು ಹಿಡಿಯಬಹುದು ಅಂತ ಅವ್ರು ಹೇಳ್ತಾರೆ. ಆಗ ಫಲಗಳು ಅಂದ್ರೆ ಏನು? ಫಲಗಳು ಅಂದ್ರೆ ಏನಂತಂತಂದ್ರೆ ಒಂದು ವ್ಯಕ್ತಿಯ ಗುಣ ಸ್ವಭಾವ, ನಡವಳಿಕೆ, ಕ್ರಿಯೆಗಳು. ಆಗ ನಾನು ನೀವು ಒಂದು ಸೇವಕನ ಗುಣ ಸ್ವಭಾವ, ಅವನ ನಡವಳಿಕೆ, ಅವನ ಕ್ರಿಯೆಗಳು ಯಾವ ತರ ಇದೆ ಅನ್ನೋದನ್ನ ನಾವು ನೋಡುವಾಗ ಆ ಸೇವಕ ನಿಜವಾದ ಸೇವಕನ ಅಥವಾ ಕಳ್ಳ ಸೇವಕನ ಅನ್ನೋದನ್ನ ನಾವು ಗುರುತು ಹಿಡಿಯಬಹುದು. ಅದರಿಂದ ನಾನು ನೀವು ಏನ್ ಮಾಡಬೇಕು ಅಂತಂತಂದ್ರೆ, ಒಂದು ಸೇವಕನ ಗುರುತು ಹಿಡಿಯಬೇಕಾಗಿರುವಂಥದ್ದು ಬಹಳ ಮುಖ್ಯ. ಒಂದು ಸೇವಕ ನಿಜವಾದ ಸೇವಕನ ಅಥವಾ ಕಳ್ಳ ಸೇವಕನ, ಆ ಸೇವಕನ ಗುಣ ಸ್ವಭಾವ, ನಡವಳಿಕೆ, ಕ್ರಿಯೆಗಳೆಲ್ಲ ಯಾವ ತರ ಇದೆ ಅನ್ನೋದನ್ನ ನಾನು ನೀವು ನೋಡಿ
ಅವರು ಒಳ್ಳೆ ಸೇವಕನ ಅಥವಾ ಕಳ್ಳ ಸೇವಕನ ಅನ್ನೋದನ್ನು ಕಂಡು ಹಿಡ್ಕೊಳ್ಬೇಕಾಗಿರುವಂಥದ್ದು ನನಗೆ ನಿಮಗೆ ಬಹಳ ಮುಖ್ಯ. ಒಂದು ಕಳ್ಳ ಸೇವಕನ ಗುಣಲಕ್ಷಣ ಏನಾಗಿರುತ್ತೆ? ಒಂದು ಕಳ್ಳ ಸೇವಕನ ಗುಣಲಕ್ಷಣ ಏನಾಗಿರುತ್ತೆ ಅಂತಂತಂದ್ರೆ, ಆ ಕಳ್ಳ ಸೇವಕ ತನ್ನನ್ನು ತಾನು ಮಹಿಮೆ ಪಡಿಸಿಕೊಳ್ಳುವಂಥವನಾಗಿ ಇರ್ತಾನೆ. ಒಂದು ಕಳ್ಳ ಸೇವಕನ ಗುಣಲಕ್ಷಣ ಏನು? ಒಂದು ಕಳ್ಳ ಸೇವಕನ ಗುಣಲಕ್ಷಣ ತನ್ನನ್ನು ತಾನು ಮಹಿಮೆ ಪಡಿಸಿಕೊಳ್ಳುವಂಥದ್ದು. ಮಹಿಮೆ ಯಾರಿಗೆ ಸೇರಿತು? ಮಹಿಮೆ ದೇವರಿಗೆ ಸೇರಿತು. ಎಲ್ಲ ವಿಷಯಗಳಲ್ಲಿ ದೇವರು ಮಹಿಮೆಯನ್ನು ಹೊಂದಬೇಕು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವು ಎಲ್ಲ ಮಹಿಮೆಯನ್ನ ಸಲ್ಲಿಸುವಂತವರಾಗಿ ಇರಬೇಕು. ಆದರೆ ಒಂದು ಕಳ್ಳ ಸೇವಕ ಏನ್ ಮಾಡ್ತಾನೆ ಅಂತಂತಂದ್ರೆ, ದೇವರನ್ನ ಮಹಿಮೆ ಪಡಿಸುವುದಕ್ಕೆ ಬದಲಾಗಿ ತನ್ನನ್ನು ಮಹಿಮೆ ಪಡಿಸಿಕೊಳ್ತಾನೆ. ಒಂದು ಕಳ್ಳ ಸೇವಕ ದೇವರಿಗೆ ಮಹಿಮೆಯನ್ನ ಸಲ್ಲಿಸುವುದಕ್ಕೆ ಬದಲಾಗಿ ತನಗೆ ಮಹಿಮೆಯನ್ನ ಸಲ್ಲಿಸಿಕೊಳ್ತಾನೆ. ದೇವರೊಟ್ಟಿಗೆ ಅನ್ಯೋನ್ಯತೆಯಲ್ಲಿರುವಂತ ಒಂದು ದೇವ ಸೇವಕ ದೇವರನ್ನ ಮಹಿಮೆ ಪಡಿಸ್ತಾನೆ. ಆದರೆ ದೇವರ ಐಕ್ಯತೆಗೆ ತಪ್ಪಿ ಹೋಗಿರುವಂತ ಒಂದು ದೇವ ಸೇವಕ ತನ್ನನ್ನು ಮಹಿಮೆ ಪಡಿಸಿಕೊಳ್ತಾನೆ. ದೇವರ ಅನ್ಯೋನ್ಯತೆಯಲ್ಲಿರುವಂತ ಒಂದು ದೇವ ಸೇವಕ ದೇವರನ್ನ ಯಾವ ರೀತಿ ಮಹಿಮೆ ಪಡಿಸಲಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆದರೆ ದೇವರ ಅನ್ಯೋನ್ಯತೆಗೆ ತಪ್ಪಿ ಹೋಗಿರುವಂತ ಒಬ್ಬ ಸೇವಕ ತನ್ನನ್ನು ಯಾವ ರೀತಿಯಾಗಿ ಮಹಿಮೆ ಪಡಿಸಿಕೊಳ್ಳಲಿ ಅಂತ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಆಗ ಒಂದು ಕಳ್ಳ ಸೇವಕನ ಗುರುತು ಏನಂತಂತಂದ್ರೆ, ಒಂದು ಕಳ್ಳ ಸೇವಕನ ಗುರುತು ತಾನು ತನ್ನನ್ನ ಮಹಿಮೆ ಪಡಿಸ್ಕೊಳ್ತಾ ಇರ್ತಾನೆ. ಒಂದು ಕಳ್ಳ ಸೇವಕ ಏನ್ ಮಾಡ್ತಾ ಇರ್ತಾನೆ? ಒಂದು ಕಳ್ಳ ಸೇವಕ ತನ್ನನ್ನ ಮಹಿಮೆ ಪಡಿಸ್ಕೊಳ್ತಾ ಇರ್ತಾನೆ. ಅದು ಯಾವ ರೀತಿಯಾಗಿರುತ್ತೆ ಅಂತ ನಾನು ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ನಿಮಗೆ ಹೇಳ್ತೇನೆ. ಉದಾಹರಣೆಗೆ, ಒಂದು ವ್ಯಕ್ತಿ ಇದ್ದಾನೆ ಅಂತ ಅನ್ಕೊಳ್ಳಿ. ಆ ವ್ಯಕ್ತಿಗೆ ಅನಾರೋಗ್ಯ ಇದೆ. ಈಗ ಒಂದು ಸೇವಕ ಇದ್ದಾರೆ. ಆ ಸೇವಕ ಆ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು. ದೇವರಿಗೆ ಆ ವ್ಯಕ್ತಿನ ಗುಣಪಡಿಸ್ಬಿಟ್ರು. ಚೆನ್ನಾಗಿ ಆಯಿತು. ಈಗ ಆ ವ್ಯಕ್ತಿ ಗುಣ ಹೊಂದಿದ ನಂತರ ಈ ಸೇವಕ, ಈ ಮನುಷ್ಯ ಎಷ್ಟೋ ಅನಾರೋಗ್ಯದಲ್ಲಿ ಬಾಧೆ ಪಡ್ತಾ ಇದ್ದ, ನಾವು ಆತನಿಗೋಸ್ಕರವಾಗಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದ್ವಿ. ದೇವರು ನನ್ನ ಮಹಾಕೃಪೆಯಿಂದ ಈ ವ್ಯಕ್ತಿಯನ್ನು ಗುಣಪಡಿಸಿ ಸೌಖ್ಯ ಕೊಟ್ಟಿದ್ದಾರೆ, ದೇವರಿಗೆ ಸ್ತೋತ್ರವಾಗಲಿ ಅಂತ ಹೇಳ್ದ ಅಂತ ಅನ್ಕೊಳ್ಳಿ. ಈಗ ಆ ದೇವಸೇವಕ ಯಾರನ್ನ ಮಹಿಮೆ ಪಡಿಸ್ತಾ ಇದ್ದಾರೆ? ಆ ದೇವಸೇವಕ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾರೆ. ಆದ್ರೆ ಒಂದು ವೇಳೆ ಯಾರೋ ಒಬ್ರು ಅನಾರೋಗ್ಯದಿಂದ ಇದ್ದಾರೆ, ಒಂದು ಸೇವಕ ಇದ್ದಾರೆ, ಆ ಸೇವಕ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದ್ರು, ದೇವರು ವಾಸಿ ಮಾಡಿದ್ರು. ಆದ್ರೆ ಈಗ ಆ ಸೇವಕ, ನೋಡಿ ಈ ಮನುಷ್ಯ ಎಷ್ಟೋ ಅನಾರೋಗ್ಯದಿಂದ ಇದ್ದ, ನಾನು ಪ್ರಾರ್ಥನೆ ಮಾಡಿದ್ರೆ ನೋಡಿ ಹಂಗೆ ವಾಸಿ ಆಗೋಯ್ತು. ನಾನು ಪ್ರಾರ್ಥನೆ ಮಾಡಿದ ಮೇಲೆ ವಾಸಿ ಆಗದೆ ಇರುವಂತ ರೋಗನೇ ಇಲ್ಲ. ನಾನು ಪ್ರಾರ್ಥನೆ ಮಾಡಿದೆ ಅಂತಂತಂದ್ರೆ ಎಂಥ ರೋಗನೂ ಸ್ವರ ಉಡಬೇಕು. ನಾನು ಪ್ರಾರ್ಥನೆ ಮಾಡುವಾಗ ಎಂತೆಂಥ ರೋಗ ಎಲ್ಲ ವಾಸಿ ಆಗಿದೆ ಗೊತ್ತಾ? ಹಿಂಗೆಲ್ಲ ಹೇಳ್ದ ಅಂತ ಅನ್ಕೊಳ್ಳಿ. ಈಗ ಆ ವ್ಯಕ್ತಿ ಯಾರನ್ನ ಮಹಿಮೆ ಪಡಿಸ್ತಾ ಇದ್ದಾನೆ ಹೇಳಿ? ಹಿಂಗೆಲ್ಲ ಹೇಳಿದ್ರೆ ಆ ವ್ಯಕ್ತಿ ಮಹಿಮೆನ ಯಾರಿಗೆ ಸಲ್ಲಿಸ್ತಾ ಇದ್ದಾನೆ? ಆ ವ್ಯಕ್ತಿ ಮಹಿಮೆನ ತನಗೆ ಸಲ್ಲಿಸಿಕೊಳ್ತಾ ಇದ್ದಾನೆ. ನಾನು ಪ್ರಾರ್ಥನೆ ಮಾಡಿದ್ರೆ ಹಿಂಗಾಗುತ್ತೆ, ನಾನು ಪ್ರಾರ್ಥನೆ ಮಾಡಿದ್ರೆ ಅದ್ಭುತಗಳಾಗ್ಬಿಡುತ್ತೆ, ನಾನು ಪ್ರಾರ್ಥನೆ ಮಾಡಿ ಎಷ್ಟೆಷ್ಟೋ ಆಗ್ಬಿಟ್ಟಿದೆ. ಆಗ ಈ ಥರ ಮಾತಾಡೋರೆಲ್ಲ ಯಾರು? ಈ ಥರ ಮಾತಾಡೋರೆಲ್ಲ ದೇವರಿಗೆ ಮಹಿಮೆ ಸಲ್ಲಿಸೋರಲ್ಲ, ದೇವರ ಮಹಿಮೆಯನ್ನ ಕದ್ದುಕೊಳ್ಳುವಂತ ಕಳ್ಳರು. ದೇವರ ಮಹಿಮೆಯನ್ನು ಕದ್ದುಕೊಂಡು ಇವರಿಗೆ ಆ ಮಹಿಮೆಯನ್ನ ಅರ್ಪಿಸ್ಕೊಳ್ತಾರೆ. ನೋಡಿ, ನಾವು ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ಮಹಾಕೃಪೆಯಿಂದ ಜನಗಳನ್ನ ವಾಸಿ ಮಾಡ್ತಾರೆ. ಕೆಲವೊಂದ್ಸಲಿ ದೇವರು ಕೆಲವರಿಗೆ ರೋಗ ಸೌಖ್ಯ ಆಗುವಂತ ಕೃಪಾ ವರವನ್ನು ಸಹ ಕೊಟ್ಟು ಅವರು ಪ್ರಾರ್ಥನೆ ಮಾಡುವಾಗ ಅನೇಕ ರೋಗಗಳು ವಾಸಿ ಆಗೋ ಹಾಗೆ ದೇವರು ಅದ್ಭುತ ಮಾಡ್ತಾರೆ. ಅಸಾಧ್ಯವಾದ ರೋಗಗಳು ಸಹ ಕ್ಷಣ ಮಾತ್ರದಲ್ಲಿ ವಾಸಿಯಾಗಿ ಜನಗಳಿಗೆ ಬಿಡುಗಡೆ ಆಗೋ ಹಾಗೆ ದೇವರು ಕಾರ್ಯ ಮಾಡ್ತಾರೆ. ಆದರೆ ಈ ರೀತಿಯಾಗಿ ಕಾರ್ಯ ನಡೆಯುವಾಗ ಆ ಮನುಷ್ಯ ಯಾರನ್ನ ಮಹಿಮೆ ಪಡಿಸಬೇಕು? ಆ ಮನುಷ್ಯ ಇವೆಲ್ಲವುಗಳಿಗಾಗಿ ದೇವರನ್ನು ಮಹಿಮೆ ಪಡಿಸಬೇಕು. ದೇವರು ಎಷ್ಟೋ ಕೃಪೆಯಿಂದ ತನ್ನ ಜನಗಳನ್ನು ವಾಸಿ ಮಾಡಿದ್ದಾರೆ, ದೇವರಿಗೆ ಸ್ತೋತ್ರವಾಗಲಿ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಮಹಿಮೆಯಾಗಲಿ ಅಂತ ದೇವರನ್ನು ಮಹಿಮೆ ಪಡಿಸಬೇಕು. ಆದ್ರೆ ಅನೇಕರು ಏನ್ ಮಾಡ್ತಾರೆ ಅಂತಂತಂದ್ರೆ, ದೇವರನ್ನ ಮಹಿಮೆ ಪಡಿಸೋದಕ್ಕೆ ಬದಲಾಗಿ ತಮ್ಮನ್ನ ಮಹಿಮೆ ಪಡಿಸ್ಕೊಳ್ತಾರೆ. ನಾನ್ ಪ್ರಾರ್ಥನೆ ಮಾಡಿದ್ರೆ ಹಿಂಗಾಗೋಯ್ತು, ನಮ್ಮ ಚರ್ಚಿಗೆ ಬಂದ್ರು ಹಿಂಗಾಗೋಯ್ತು, ನಮ್ಮ ಕೂಟಕ್ಕೆ ಬಂದ್ರೆ ಹಿಂಗಾಗೋಯ್ತು, ನಾನ್ ಪ್ರಾರ್ಥನೆ ಮಾಡಿ ಎಣ್ಣೆ ಕೊಟ್ಬಿಟ್ಟೆ ಹಿಂಗಾಗೋಯ್ತು, ನಾನ್ ಪ್ರಾರ್ಥನೆ ಮಾಡಿ ಖರ್ಚಿಗೆ ಕೊಟ್ಬಿಟ್ಟೆ ಹಿಂಗಾಗೋಯ್ತು, ನಮ್ಮ ಸೇವೆಗೆ ಕಾಣಿಕೆ ಕೊಟ್ರೆ ಹಿಂಗಾಗೋಯ್ತು, ಇವರಿಂದನೇ ಎಲ್ಲ ಆಗಿದ್ದು. ಅವಾಗ ಇಂಥವರೆಲ್ಲ ಯಾರು? ಇಂಥವರೆಲ್ಲ ನಾನು ಹೇಳ್ತೀನಿ, ಬರೆದಿಟ್ಕೊಳ್ಳಿ, ಕಳ್ಳರು. ದೇವರಿಂದ ಬರುವವನು ದೇವರನ್ನೇ ಮಹಿಮೆ ಪಡಿಸ್ತಾನೆ. ಒಬ್ಬ ಕಳ್ಳ
ತನ್ನನ್ನು ಮಹಿಮೆ ಪಡಿಸ್ಕೊಳ್ತಾನೆ, ತನ್ನ ಬೋರ್ಡ್ ಹಾಕೊಂಡು ತಿರುಗಾಡ್ತಾನೆ, ನನ್ನಿಂದನೇ ಎಲ್ಲ ಅಂತ. ಆದರೆ ದೇವರು ತನ್ನ ಮಹಾಕೃಪೆಯಿಂದ ಮಾಡುವಂಥ ಕಾರ್ಯಗಳಿಗಾಗಿ ನಾವೇನು ಮಾಡಬೇಕು? ನಾವು ಮೊಣಕಾಲಲ್ಲಿ ಬಿದ್ದು ನಮ್ಮ ಕೈಗಳನ್ನೆತ್ತಿ ಕರ್ತನೇ ನನಗೆ ಸ್ತೋತ್ರ ಅಂತ ದೇವರನ್ನು ಮಹಿಮೆ ಪಡಿಸಬೇಕು. ಆದರೆ ಎದೆ ಉಬ್ಬಿಸಿ ನಿಂತು ನನ್ನಿಂದನೇ ಎಲ್ಲ ಅಂತ ಬಾಯಿ ಪಡ್ಕೊಳ್ಳೋದಲ್ಲ. ಅಂತವನು ಸೈತನನಿಂದ ಹಿಡಿಯಲ್ಪಟ್ಟು ಬದುಕುವಂಥವನು. ಪ್ರಾರಂಭದಲ್ಲಿ ಇವರು ಪ್ರಾರ್ಥನೆ ಮಾಡುವಾಗ, ಒಂದು ಸಣ್ಣ ಪುಟ್ಟ ಅದ್ಭುತಗಳನ್ನು ದೇವರು ಮಾಡುವಾಗ ಇವ್ರೇನ್ ಮಾಡ್ತಾ ಇರ್ತಾರೆ ಅಂತಂದ್ರೆ, ಅಯ್ಯೋ ದೇವರೇ ನೀನು ಎಷ್ಟು ಒಳ್ಳೆಯವನು ಸ್ವಾಮಿ, ಈ ಮನುಷ್ಯನಿಗೆ ಏನೋ ಈ ಥರ ಒಂದು ಸಮಸ್ಯೆ ಇತ್ತು ದೇವರೇ ಅಂತ ಎಷ್ಟೋ ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿದೆ, ನೀನು ವಾಸಿ ಮಾಡ್ಬಿಟ್ಟಲ್ಲಪ್ಪ, ನೀನು ಬಿಡುಗಡೆ ಮಾಡ್ಬಿಟ್ಟಲ್ಲಪ್ಪ, ನೀನು ಎಷ್ಟು ಒಳ್ಳೆಯವನು ದೇವರೇ ಅಂತ ಸಣ್ಣ ಪುಟ್ಟ ಕಾರ್ಯಗಳಿಗೆಲ್ಲ ದೇವರನ್ನ ಎಷ್ಟೋ ಮಹಿಮೆ ಪಡಿಸ್ತಾರೆ. ಆದರೆ ಕಾಲಗಳು ಹೋಗ್ತಾ 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 ದೇವರೇನು ಮಾಡ್ತಾರೆ, ಅವರಿಗೆ ವಿಶೇಷವಾದ ಕೃಪೆಗಳನ್ನು ಕೊಟ್ಟು ಅವರು ಪ್ರಾರ್ಥನೆ ಮಾಡುವಾಗ ಇನ್ನೂ ಮಹತ್ತಾದ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಬಿಡುಗಡೆಗಳು ಉಂಟಾಗುವ ಹಾಗೆ ದೇವರ ಸೇವೆಯಲ್ಲಿ ಉಪಯೋಗಿಸ್ತಾ ಹೋಗ್ತಾರೆ. ಆದರೆ ಈ ರೀತಿಯಾಗಿ ಕಾಲಗಳು ಹೋಗ್ತಾ ಹೋಗ್ತಾ ದೇವರವರನ್ನು ಉಪಯೋಗಿಸ್ತಾ ಇರುವಾಗ ಒಂದು ಕಾಲಘಟ್ಟದಲ್ಲಿ ಇವ್ರೇನು ಮಾಡ್ತಾರೆ ಅಂತಂತಂದ್ರೆ, ದೇವರನ್ನ ಮಹಿಮೆ ಪಡಿಸ್ಬೇಕನ್ನೋದನ್ನ ಮರೆತು ಹೋಗ್ತಾರೆ, ದೇವರನ್ನ ಮಹಿಮೆ ಪಡಿಸೋದನ್ನ ಬಿಟ್ಟು ಬಿಡ್ತಾರೆ. ಆದರೆ ಅದಕ್ಕೆ ಬದಲಾಗಿ ಇವರೇನು ಮಾಡ್ತಾರೆ, ಇವರನ್ನು ಮಹಿಮೆ ಪಡಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ನಾನು ಪ್ರಾರ್ಥನೆ ಮಾಡಿದ್ರಂತ ಹಿಂಗಾಗೋಯ್ತು, ನಾನು ಕೈ ಇಟ್ಟೆ ಹಿಂಗಾಗೋಯ್ತು, ನಾನು ಪ್ರಾರ್ಥನೆ ಮಾಡಿದ್ರೆ ಸಾಕು, ನಾನು ಕೈ ಇಟ್ಟರೆ ಸಾಕು, ನಾನು ಮುಟ್ಟಿದ್ರೆ ಸಾಕು, ನಾನು ಬಂದರೆ ಸಾಕು, ನಮ್ಮ ಚರ್ಚೆಗೆ ಬಂದರೆ ಸಾಕು, ನಮ್ಮ ಸೇವೆಗೆ ನೀವು ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಸಾಕು. ಆಗ ಎಲ್ಲಕ್ಕೂ ಒಂದು ಕಾಲದಲ್ಲಿ ದೇವರನ್ನ ಮಹಿಮೆ ಪಡಿಸ್ತಾ ಇದ್ದವರು ಈಗ ಎಲ್ಲವುಗಳಿಗೂ ತಮ್ಮನ್ನ ಮಹಿಮೆ ಪಡಿಸ್ಕೊಳ್ತಾ ಇರ್ತಾರೆ. ನನ್ನ ಪ್ರಾರ್ಥನೆ ನಾನು ಮುಟ್ಟಿದಕ್ಕೋಸ್ಕರ, ನಾನು ಕೈ ಹಿಡಿದಕ್ಕೋಸ್ಕರ, ನಾನು ಹೇಳಿದಕ್ಕೋಸ್ಕರ. ಆಗ ಇಂಥವರೆಲ್ಲ ಯಾರು? ಇಂಥವರು ಕಳ್ಳರು ಅನ್ನೋದನ್ನ ನಾನು ನೀವು ಮರೆಯಬಾರದು. ಇದೇ ರೀತಿಯಾಗಿಯೇ ಪ್ರವಾದನೆ ಕೂಡ. ದೇವರಿಗೆ ಅಂತ್ಯದವರೆಗೂ ಸಕಲವೂ ಗೊತ್ತು. ದೇವರಿಗೆ ತಿಳಿದಿರುವಂಥ ಕಾರ್ಯ ಒಂದು ಸಹ ಇಲ್ಲ. ಆದರೆ ಕೆಲ ಸಮಯ ದೇವರೇನು ಮಾಡ್ತಾರೆ, ಮುಂದಾಗುವುದಕ್ಕಿರುವಂಥ ಕೆಲವೊಂದು ಕಾರ್ಯಗಳನ್ನು ಕೆಲವರಿಗೆ ತಿಳಿಯಪಡಿಸ್ತಾರೆ. ಒಂದು ಕನಸಿನ ಮುಖಾಂತರ ಮುಂದಾಗುವಂಥ ಏನೋ ಒಂದು ಕಾರ್ಯವನ್ನು ದೇವರು ತೋರಿಸಬಹುದು. ಒಂದು ದರ್ಶನ ಕೊಟ್ಟು ಮುಂದಾಗುವಂಥ ಯಾವುದೋ ಒಂದು ಕಾರ್ಯವನ್ನು ದೇವರು ತೋರಿಸಬಹುದು. ಅಥವಾ ಅವರು ಪ್ರಾರ್ಥನೆ ಮಾಡ್ತಾ ಇರುವಂಥ ಸಮಯದಲ್ಲಿ ದೇವರು ತಮ್ಮ ಸ್ವರವನ್ನು ಅವರಿಗೆ ಕೇಳೋ ಹಾಗೆ ಮಾಡಿ ಮುಂದಾಗುವಂಥ ಏನೋ ಒಂದು ವಿಷಯವನ್ನು ತಿಳಿಸಬಹುದು. ಅಥವಾ ಕೆಲವು ಸಲ ಕೆಲವರಿಗೆ ದೇವರು ಪ್ರವಾದನೆ ವರವನ್ನೇ ಕೊಟ್ಟು ಅವರು ಪ್ರವಾದನಾತ್ಮಕವಾಗಿ ಅವರ ಬಾಯಿಯಿಂದ ಮುಂದಾಗುವಂಥ ಕಾರ್ಯಗಳನ್ನು ನುಡಿಯುವ ಹಾಗೆ ದೇವರವರನ್ನ ಶಕ್ತಗೊಳಿಸಬಹುದು. ಆದರೆ ಈ ರೀತಿಯಾಗಿ ದೇವರು ಮುಂದಾಗುವಂಥ ಈ ಕಾರ್ಯಗಳನ್ನು ಅವ್ರ ಮುಖಾಂತರವಾಗಿ ಪ್ರಕಟಿಸ್ತಾ ಇರುವಾಗ ಅವ್ರೇನು ಮಾಡಬೇಕು? ಅವರು ದೇವರನ್ನ ಮಹಿಮೆ ಪಡಿಸಬೇಕು. ಕೆಲವರು ಏನು ಮಾಡ್ತಾರೆ, ಪ್ರಾರಂಭದಲ್ಲಿ ಏನೋ ಒಂದು ಕನಸು, ಏನೋ ಒಂದು ದರ್ಶನ, ಏನೋ ಒಂದು ಕಾರ್ಯವನ್ನು ದೇವರು ಪ್ರಕಟಿಸಿ ಅದು ಹಾಗೆ ನಡೆಯುವಾಗ ದೇವರನ್ನು ಎಷ್ಟೋ ಮಹಿಮೆ ಪಡಿಸ್ತಾರೆ. ಅಯ್ಯೋ ದೇವರೇ, ಇಂಥ ಒಂದು ಕಾರ್ಯ ನಾನು ತೋರಿಸ್ದಲ್ಲ, ಅದು ನನಗೆ ತೋರಿಸ್ಕೊಟ್ಟು ಅದನ್ನ ಹಂಗೆ ಮಾಡ್ದಲ್ಲ ದೇವರೇ, ಅಲ್ಪನಾಗಿರುವಂಥ ನನಗೆ ಯಾವ ರೀತಿ ನೀನು ಕೃಪೆ ಕೊಟ್ಟೆ ಸ್ವಾಮಿ, ಮುಂದಾಗೋದಕ್ಕಿರೋದನ್ನ ನನಗೆ ಹೇಳ್ಕೊಟ್ಟಲ್ಲ ದೇವರೇ, ನನಗೆ ಸ್ತೋತ್ರ, ನಾನು ಎಷ್ಟರವನು, ಅಯ್ಯೋ ನನಗೆ ನೀನು ಹೇಳೋದಲ್ಲ ಸ್ವಾಮಿ, ನನ್ನ ಮೇಲೆ ಎಷ್ಟು ಕೃಪೆ ಇಟ್ಟಿದ್ದೆ, ಎಷ್ಟು ದಯೆ ಇಟ್ಟಿದೆಯಾ ಅಂತ ದೇವರನ್ನು ಮಹಿಮೆ ಪಡಿಸ್ತಾ ಇರ್ತಾರೆ. ಆದರೆ ಕಾಲಗಳು ಹೋಗ್ತಾ 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 ದೇವರವರಿಗೆ ಇನ್ನೂ ಹೆಚ್ಚಿನ ಪ್ರಕಟಣೆಗಳನ್ನು, ಇನ್ನೂ ಹೆಚ್ಚಾಗಿ ಮುಂದೆ ನಡೆಯುವಂಥ ಕಾರ್ಯಗಳನ್ನು ಪ್ರಕಟಿಸ್ತಾ ಹೋಗ್ತಾ ಹೋಗ್ತಾ ಇರುವಾಗ ಒಂದು ಕಾಲಘಟ್ಟದಲ್ಲಿ ಅವ್ರೇನು ಮಾಡ್ಬಿಡ್ತಾರೆ ಅಂತಂತಂದ್ರೆ, ದೇವರನ್ನು ಮಹಿಮೆ ಪಡಿಸೋದನ್ನ ಮರೆತೋಗ್ಬಿಡ್ತಾರೆ. ಅವರು ದೇವರನ್ನ ಮಹಿಮೆ ಪಡಿಸೋದಕ್ಕೆ ಬದಲಾಗಿ ಅವರನ್ನೇ ಅವ್ರು ಮಹಿಮೆ ಪಡಿಸ್ಕೊಳ್ತಾ ಇರ್ತಾರೆ. ಯಾವ ಥರ? ನಾನೇನು ಮಹಾನ್ ದೊಡ್ಡ ವ್ಯಕ್ತಿ, ದೇವ್ರು ನನಗೆ ಹೇಳಿದ್ರೆ ಏನು ಮಾಡೋದಿಲ್ಲ, ದೇವ್ರು ನನಗೆ ಪ್ರಕಟಿಸಿದ್ರೆ ಏನು ಮಾಡೋದಿಲ್ಲ, ನನಗೆ ಎಲ್ಲ ಗೊತ್ತಾಗ್ಬಿಡುತ್ತೆ, ದೇವ್ರು ನನಗೆ ಎಲ್ಲ ಹೇಳ್ಬಿಡ್ತಾರೆ, ನನಗೆ ಹೇಳಿದ್ರೆ ದೇವ್ರು ಏನನ್ನೂ ಬಿಡೋದಿಲ್ಲ, ನನಗೆ ಗೊತ್ತಾಗದಿರೋಂಥ ವಿಷಯನೇ ಇಲ್ಲ ಅಂತ ಇವ್ರೇನೋ ಮಹಾನ್ ವ್ಯಕ್ತಿಗಳ ಥರ ಅನ್ಕೊಂಡ್ಬಿಡ್ತಾರೆ. ಆದರೆ ದೇವರು ನಮಗೆ ಏನೇ ಕಾರ್ಯಗಳನ್ನ ತಿಳಿಯಪಡಿಸುವಾಗ ನಾವೇನು ಮಾಡಬೇಕು? ನಮ್ಮನ್ನು ನಾವು ತಗ್ಗಿಸ್ಕೊಂಡು, ದೇವರೇ ನಿನ್ನ ಮಹಾಕೃಪೆಯಿಂದ ಇಂಥ ಒಂದು ಕಾರ್ಯವನ್ನು ನನಗೆ ಪ್ರಕಟಿಸಿದ್ದಿ ಸ್ವಾಮಿ, ನಾನು ಎಷ್ಟರವನು, ದೇವರೇ ನನಗೆ ಸ್ತೋತ್ರ ಆಗಲಿ, ನಿನ್ನ ನಾಮವೇ ಮಹಿಮೆ ಪಡೆಯಲಿ, ಯೇಸುವೇ ನಿಮಗೆ ಸ್ತೋತ್ರ ಅಂತ ದೇವರನ್ನು ಮಹಿಮೆ ಪಡಿಸಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ನಡೆಯುವಂಥವರಾಗಿರಬೇಕು. ಆಗ ಇನ್ನೂ ಹೆಚ್ಚೆಚ್ಚಾಗಿ ದೇವರ ಕಾರ್ಯಗಳನ್ನು ಪ್ರಕಟಿಸ್ತಾರೆ. ಅದು ಇವರೇನು ಮಾಡ್ತಾರೆ ಅಂತಂದ್ರೆ, ಒಂದು ಕಾಲದಲ್ಲಿ ದೇವರನ್ನ ಆ ರೀತಿಯಾಗಿ ಮಹಿಮೆ ಪಡಿಸ್ತಾ ಇದ್ದಂಥವ್ರು ಕಾಲಲ್ಲಿ ಹೋಗ್ತಾ ಹೋಗ್ತಾ ದೇವರನ್ನು ಮಹಿಮೆ ಪಡಿಸೋದನ್ನ ಬಿಟ್ಬಿಟ್ಟು ಇವರನ್ನೇ ಮಹಿಮೆ ಪಡಿಸ್ಕೊಳ್ತಾ ಇರ್ತಾರೆ. ಏನೋ ಇವರೇ ದೇವರುದ್ರ ತರ, ಇವರೇ ಪರಲೋಕದ ಇಳಿದೋಗಿ ಬಂದವ್ರ ತರ ಆಡ್ತಾ ಇರ್ತಾರೆ. ಒಂದ್ ಕಾಲದಲ್ಲಿ ಇವರು ಸೇವಕರು, ದೇವರು ಬಾಸ್ ತರ ಇರ್ತಾರೆ. ಆದ್ರೆ ಇವಾಗ ಇವ್ರು ಹೆಂಗ್ ಆಡ್ತಾ ಇರ್ತಾರೆ ಅಂತಂದ್ರೆ, ಇವರೇ ಬಾಸು, ದೇವರೇ ಇವ್ರ ಹತ್ರ ಇರುವಂತ ಕೆಲಸದವನು ಅನ್ನೋ ತರ ಆಡ್ತಾ ಇರ್ತಾರೆ. ಹೆಂಗಂದ್ರೆ ಒಂದು ಕೆಲಸದವನಿದ್ರೆ ಒಂದು ಬಾಸ್ ಇರ್ತಾನೆ ಅನ್ಕೊಳ್ಳಿ,
ಈಗ ಕೆಲಸದವನಿಗೆ ಏನೋ ಒಂದು ಸ್ವಲ್ಪ ದುಡ್ಡು ಬೇಕು. ಇವಾಗ ಏನು ಮಾಡ್ತಾನೆ, ಬಾಸ್ ಹತ್ರ ಹೋಗ್ಬಿಟ್ಟು, ಬಾಸ್ ಒಂದು ಸ್ವಲ್ಪ ಕಾಸು ಕೊಡಿ ಬಾಸ್, ಅರ್ಜೆಂಟಾಗಿ ಬೇಕಾಗಿತ್ತು ಅಂತ ಭಯದಿಂದ ಕೇಳ್ತಾನೆ. ಏನೋ ಬಾಸ್ ಕೊಡ್ತಾರಲ್ಲ, ಬೈದಿರ್ಬಿಡ್ತಾರ ಅಂತ. ಪಾಪ ಆ ಬಾಸು ತುಂಬ ದಯೆ ಪ್ರೀತಿ ಉಳ್ಳವನು. ಏನೋ ಕಷ್ಟನಪ್ಪ, ಸರಿ ಆಯ್ತು ಬಿಡು ತಗ ಅಂತ ಸ್ವಲ್ಪ ದುಡ್ಡು ಕೊಡ್ತಾನೆ. ಇವಳಿಗೆ ತುಂಬ ಸಂತೋಷ ಆಗ್ಬಿಡುತ್ತೆ. ಅರೇ ನಮ್ಮ ಬಾಸ್ ಎಷ್ಟು ಒಳ್ಳೆಯವರು, ನನ್ನ ಕಷ್ಟದಲ್ಲಿ ಮಾತ್ರಕ್ಕೆ ಹಂಗೆ ಒಂದಷ್ಟು ದುಡ್ಡು ಕೊಟ್ಬಿಟ್ರು, ನಮ್ಮ ಬಾಸ್ ಎಷ್ಟು ಒಳ್ಳೆಯವರು ಅಂತ ಅನ್ಕೊಂಡು ಎಲ್ಲ ಕಡೆ ಅವ್ರ ಬಾಸ್ ಸೂಪರ್ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತಾನೆ. ಇದೇ ಥರನೇ ಇವರು ಕೂಡ ಪ್ರಾಣದಲ್ಲಿ ದೇವ್ರ ಜೊತೆ ಇರ್ತಾರೆ. ದೇವರೇ, ಇವತ್ತು ಕಾರ್ಯ ಏನೋ ಗೊತ್ತಾಗ್ತಾ ಇಲ್ಲಪ್ಪ, ಇದನ್ನೇನು ಮಾಡ್ಬೇಕಂತ ಅರ್ಥ ಆಗ್ತಾ ಇಲ್ಲಪ್ಪ, ಇದೇಂಗಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾಗ ದೇವ್ರೇನು ಮಾಡ್ತಾರೆ, ಅವ್ರ ಮಹಾಕೃಪೆಯಿಂದ ಅವ್ರಿಗೆ ಉತ್ತರ ಕೊಡ್ತಾರೆ. ಏನೋ ಒಂದು ಕಾರ್ಯ ತೋರಿಸ್ತಾರೆ. ಇವ್ರಿಗೆ ಏನಾಗುತ್ತೆ, ತುಂಬ ಸಂತೋಷ ಆಗುತ್ತೆ. ಅಯ್ಯೋ, ನಾನು ಪ್ರಾರ್ಥನೆ ಮಾಡ್ದೆ, ಇಂಥ ಒಂದು ಪರಿಸ್ಥಿತಿ ಇತ್ತು, ಏನಾಗುತ್ತೆ ಅಂತ ಗೊತ್ತಿಲ್ಲ, ದೇವ್ರು ನನಗೆ ಇಂಥ ಕಾರ್ಯ ಪ್ರಕಟಿಸ್ಬಿಟ್ರು, ದೇವರೇ ನಿನ್ ಸ್ತೋತ್ರ, ದೇವರೇ ನಾನು ಎಷ್ಟು ಒಳ್ಳೆಯವನಪ್ಪ ಅಂತೆಲ್ಲ ದೇವ್ರು ಮಹಿಮೆ ಪಡಿಸ್ತಾ ಇರ್ತಾರೆ. ಎಲ್ಲ ಚೆನ್ನಾಗಿರುತ್ತೆ. ಒಂದ್ ಕಾಲ ಹೋಗ್ತಾ ಏನಾಗ್ಬಿಡ್ತಾರೆ ಅಂತಂದ್ರೆ, ಇವರೇ ಬಾಸ್ ಆಗ್ಬಿಡ್ತಾರೆ, ದೇವ್ರವ್ರ ಹತ್ರ ಕೆಲಸ ಮಾಡ್ಕೊಂಡ್ಬಿಡ್ತಾರೆ. ಹಂಗಂದ್ರೆ ಹೆಂಗಂತಂದ್ರೆ, ಈಗ ಇವರು ಬಾಸ್ ತರ ಚೇರ್ನ ಕುತ್ಕೊಂಡ್ಬಿಟ್ಟಿದ್ದಾರೆ. ಈಗ ದೇವರು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಇವ್ರ ಹತ್ರ ಬರ್ಬೇಕು, ಬಂದ್ಬಿಟ್ಟು ಇವ್ರಿಗೆ ಹೇಳ್ಬಿಟ್ಟೇನೆ ಏನಾದ್ರು ಮಾಡ್ಬೇಕು. ಈಗ ಕಂಪ್ನಿಯಲ್ಲಿ ಬಾಸ್ ಇದಾರೆ ಅಂತಂತಂದ್ರೆ, ನಾವು ಕೆಲಸದವ್ರು ಅಂತಂತಂದ್ರೆ ನಮ್ಮಿಷ್ಟಕ್ಕೆ ನಾವೇನೋ ಮಾಡ್ಕೊಂಡು ಹೋಗ್ಬಿಡ್ತೀವ. ಆ ಬಾಸ್ ಏನ್ ಹೇಳ್ತಾರೋ ಅದನ್ನ ಕೇಳ್ತೀವಿ, ಅದಂತೆ ಮಾಡ್ತೀವಿ. ಬಾಸ್ ಹೇಳಿದ್ರೆ ನಾವೇನು ಮಾಡಕ್ ಹೋಗಲ್ಲ. ಅದೇ ತರ ಇವಾಗ ಇವ್ರ ಲೆಕ್ಕಾಚಾರ ಅಂತಂದ್ರೆ, ದೇವ್ರು ನನಗೆ ಹೇಳಿದ್ರೆ ಏನು ಮಾಡೋದಿಲ್ಲ, ನನಗೆ ಹೇಳ್ಬಿಟ್ಟೆ ಏನಾದ್ರು ದೇವ್ರು ಮಾಡೋದು. ಇವ್ರು ಇವಾಗ ಬಾಸ್ ಆಗ್ಬಿಟ್ರು, ದೇವ್ರ ಕೆಲಸ ಆಗ್ಬಿಟ್ರು. ಇವ್ರಿಗೆ ಹೇಳಿದ್ರೆ ದೇವ್ರು ಏನು ಮಾಡಂಗಿಲ್ಲ. ಯಾರು ನಾವೆಲ್ಲ ಪ್ರಯೋಜನ ಕೇಳಿದವ್ರು. ಯೇಸು ಕ್ರಿಸ್ತನು ಹೇಳಿದ್ರು, ನೀವು ಅಪ್ರಯೋಜಕರು, ಯೋಗ್ಯತೆ ಇಲ್ಲದವರು, ನನ್ನ ಕೃಪೆಯಿಂದ ನಿಮ್ಮನ್ನು ಸೇರಿಸ್ಕೊಂಡಿದ್ದೀನಿ. ಆದ್ರೆ ಈಗ ಯೋಗ್ಯತೆ ಇಲ್ಲದವರಾಗಿ, ಅಪ್ರಯೋಜಕರಾಗಿ ಅವ್ರ ಕೃಪೆಯಿಂದ ಅವ್ರು ನಮ್ಮನ್ನು ಸೇರಿಸ್ಕೊಂಡ ನಂತರ ಇವಾಗ ನಾವು ನಮ್ಮನ್ನ ಬಾಸ್ ಮಾಡ್ಕೊಂಡ್ಬಿಟ್ಟು ದೇವ್ರನ್ನ ಕೆಲಸ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆಗ ಆ ರೀತಿಯಾಗಿ ನಡೆಯುವಂತ ಮನುಷ್ಯರನ್ನ ನಾವು ನೋಡೋದಕ್ಕೆ ಸಾಧ್ಯ. ಆದ್ರೆ ಇಂಥವ್ರನ್ನ ನೀವು ಗಮನಿಸುವಾಗ ಏನೋ ಒಂದು ಕೃಪಾವರ ಇದೆ, ದೇವರ ದರ್ಶನ ತೋರಿಸ್ತಾರೆ, ಅವ್ರಿಗೆ ಕನಸುಗಳು ತೋರಿಸ್ತಾರೆ, ಪ್ರವಾದನ ವರವನ್ನು ಕೊಟ್ಟಿದ್ದಾರೆ, ಮುಂದಾಗುವಂತ ಕಾರ್ಯಗಳನ್ನು ಪ್ರಕಟಿಸ್ತಾರೆ, ಏನೋ ಒಂದು ಕೃಪೆ ಅವರು ದೇವ್ರು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ತಮ್ಮನ್ನು ತಾವು ತಗ್ಗಿಸಿಕೊಂಡು ದೀನರಾಗಿ, ನಾವೇನು ಸಹ ಅಲ್ಲ, ದೇವರು ತನ್ನ ಕೃಪೆಯಿಂದ ಅವರ ಜನಗಳ ಪ್ರಯೋಜನಕ್ಕಾಗಿ ಇವುಗಳನ್ನೆಲ್ಲ ಮಾಡ್ತಾರೆ. ಪ್ರಕಟಣೆ ಹೊಂದಿಕೊಳ್ಳುವಂತ ನಾನಲ್ಲ, ಪ್ರಕಟಣೆ ಕೊಡುವಂತ ಕರ್ತನು ಮೇಲಾದವನು, ಆತನಿಗೆ ಸ್ತೋತ್ರ ಮಾಡಿರುವಂತ ದೇವರನ್ನ ಮಹಿಮೆ ಪಡಿಸ್ತದೆ. ಜನಗಳನ್ನ ತನ್ನ ಕಡೆಗಳದೆ ದೇವರ ಕಡೆಗೆ ತಿರುಗಿಸ್ತದೆ. ಯಾರು ತನ್ನನ್ನು ಮಹಿಮೆ ಪಡಿಸ್ಕೊಳ್ತಾರೋ ಅವ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಳಿ, ಅವರು ಕಳ್ಳ ಸೇವಕರು ಅಂತ ಹೇಳಿ. ಇದೇ ರೀತಿಯಾಗಿ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ದೇವರು ಮಹಾನ್ ಜ್ಞಾನಿ, ದೇವರ ಜ್ಞಾನ ಅನಂತ, ದೇವರ ಜ್ಞಾನವನ್ನ ಅಳಿಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮನುಷ್ಯರಾಗಿರುವಂಥ ನಾವು ಅಲ್ಪ ಜ್ಞಾನಿಗಳು, ಇಷ್ಟೇಷ್ಟು ಜ್ಞಾನ ಇರೋರು. ಆದರೆ ಕೆಲವೊಂದ್ಸಲಿ ದೇವರು ಏನು ಮಾಡ್ತಾರೆ ಅಂತಂದ್ರೆ, ನನ್ನ ಮಹಾಕೃಪೆಯಿಂದ ನಮಗೆ ಇರುವಂಥ ಅತ್ಯಲ್ಪ ಜ್ಞಾನದೊಟ್ಟಿಗೆ ಇನ್ನು ಸ್ವಲ್ಪ ಜ್ಞಾನವನ್ನ ಹೆಚ್ಚಾಗಿ ಸೇರಿಸ್ತಾರೆ. ಆಗ ದೇವರು ತನ್ನ ಕೃಪೆಯಿಂದ ನಮಗೆ ಒಂದು ಸ್ವಲ್ಪ ಜ್ಞಾನವನ್ನು ಕೊಡುವಾಗ ಏನಾಗುತ್ತೆ ಅಂತಂದ್ರೆ, ಬೇರೆಯವರಿಗಿಂತ ನಮ್ಮಲ್ಲಿ ಹೆಚ್ಚಿನ ಜ್ಞಾನ ತಿಳುವಳಿಕೆ ಕಂಡು ಬರುತ್ತೆ. ಒಂದು ವೇಳೆ ಒಂದು ದೇವ ಸೇವಕ ಆಗಿರುವಾಗ ದೇವರವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅವರ ವಾಕ್ಯವನ್ನ ಆಳವಾಗಿ ಕಳೆಯುವಂತ, ಅವರ ವಾಕ್ಯವನ್ನ ಆಳವಾಗಿ ಬೋಧಿಸುವಂತ ಕೃಪೆಯನ್ನ ದೇವರು ಕೊಡಬಹುದು. ಆದರೆ ದೇವರು ತನ್ನ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಆಳವಾಗಿ ಜನಗಳಿಗೆ ತನ್ನ ವಾಕ್ಯವನ್ನು ಬೋಧಿಸುವಂತ ಜ್ಞಾನವನ್ನು ಕೊಟ್ಟಾಗ ಅದನ್ನ ಪಡೆದುಕೊಂಡು ಆ ಸೇವಕ ಯಾವ ರೀತಿಯಾಗಿ ನಡೀಬೇಕು, ಅದನ್ನ ಪಡೆದುಕೊಂಡು ದೇವರು ತನಗೆ ಅನುಗ್ರಹಿಸಿರುವಂತಹ ಜ್ಞಾನಕ್ಕಾಗಿ ದೇವರನ್ನೇ ಮಹಿಮೆ ಪಡಿಸಿ ಬದುಕಬೇಕು. ಆದ್ರೆ ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ, ದೇವರು ತಮಗೆ ಕೊಟ್ಟಿರುವಂತಹ ಜ್ಞಾನಕ್ಕಾಗಿ ದೇವರನ್ನ ಮಹಿಮೆ ಪಡಿಸದೆ ಅವರನ್ನೇ ಮಹಿಮೆ ಪಡಿಸಿಕೊಳ್ಳುವಂತವರಾಗಿರ್ತಾರೆ. ಪ್ರಾರಂಭದಲ್ಲಿ ಅವರು ಸೇವೆ ಮಾಡುವಂತ ಮೊದಲು ಎಲ್ಲಾದ್ರೂ ಒಂದು ಮನೆಯಲ್ಲಿ, ಬ್ರದರ್ ಇವತ್ತು ಬಂದು ನಮ್ಮ ಮನೆಯಲ್ಲಿ ವಾಕ್ಯ ಮಾತಾಡಿ ಅಂತಂದ್ರೆ ಇವ್ರಿಗೆ ಜೀವ ಹೋದಂಗೆ ಆಗುತ್ತೆ. ಅಯ್ಯಯ್ಯೋ, ಇವಾಗ ಉದಾಹರಣೆಗೆ ಮುಂದಿನ ಭಾನುವಾರ ಬ್ರದರ್ ಸಿಸ್ಟರ್ ನೀವು ಬಂದು ಒಂದು 10 ನಿಮಿಷ ನಿಂತ್ಕೊಂಡು ವಾಕ್ಯ ಮಾತಾಡಿ ಅಂತಂದ್ರೆ ನಿಮ್ಗೆ ಯಾರಿಗೂ ನಾನು ಇವಾಗ ಹೇಳ್ಬಿಟ್ರೆ ನಿಮ್ಗೆ ಹೆಂಗಿರುತ್ತೆ? ಮುಂದಿನ ಒಂದು ವಾರ ಪೂರ್ತಿ ನಿಮ್ಗೆ ಜೀವನ ಇರಲ್ಲ. ಅಯ್ಯೋ, ಮುಂದಿನ ವಾರ ನಾನು ವಾಕ್ಯ ಮಾತಾಡಬೇಕಂತ ಪಾಸ್ಟರ್ ಹಿಂಗೆ ಹೇಳ್ಬಿಟ್ರು, ನನಗೇನು ಗೊತ್ತು, ಅಯ್ಯೋ ದೇವ್ರೆ ಯಾಕೆ ನಾನು ಹಿಂಗೆ ಕೈ ಬಿಟ್ಬಿಟ್ಟೆ ಸ್ವಾಮಿ, ಪಾಸ್ಟರ್ ಒಂದು 10 ನಿಮಿಷ ಮಾತಾಡಬೇಕು ಇಲ್ಲದ್ರೆ ಆಗಲ್ಲ ಅಂತ ಹೇಳ್ತಾರೆ, ಏನಪ್ಪ ಮಾಡೋದು ಅಂತ ಅನಿಸ್ಬಿಡುತ್ತೆ ನಿಮಗೆ. ಪ್ರಾರಂಭದಲ್ಲಿ ಎಲ್ಲರಿಗೂ ಹಂಗೆ ಇರುತ್ತೆ. ಆದ್ರೆ ಅಂತ ಸಮಯದಲ್ಲಿ ಏನ್ ಮಾಡ್ತಾರೆ, ದೇವ್ರೇ ಏನೋ ವಾಕ್ಯ ಮಾತಾಡ್ಬೇಕಂತ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲಪ್ಪ, ಸ್ವಾಮಿ ಸಹಾಯ ಮಾಡು, ಅದು ಯಾವ ವಾಕ್ಯ ಹೇಳ್ಬೇಕು, ಆ ವಾಕ್ಯ ಹೆಂಗ್ ಹೇಳ್ಬೇಕು, ಏನೋ ನನಗೇನು ಅರ್ಥನೇ ಆಗ್ತಾ ಇಲ್ಲ ದೇವ್ರೇ ಅಂತಿರ್ತಾರೆ. ದೇವ್ರೇನ್ ಮಾಡ್ತಾರೆ ಅಂತಂದ್ರೆ, ತನ್ನ ಮಹಾಕೃಪೆಯಿಂದ ಒಂದು ವಾಕ್ಯವನ್ನ ಅವ್ರಿಗೆ ಪ್ರೇರೇಪಣೆ ಮಾಡ್ತಾರೆ. ನೋಡು, ಈ ವಾಕ್ಯವನ್ನು ಮಾತಾಡು, ಈ ವಾಕ್ಯಕ್ಕೆ ಈ ತರ ಅರ್ಥ ಹೇಳು ಅಂತ ಎಲ್ಲವನ್ನ ದೇವ್ರು ಕಲಿಸ್ಕೊಡ್ತಾರೆ. ಇವ್ರಿಗೆ ಏನಾಗುತ್ತೆ, ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ದೇವರೇ ಸ್ತೋತ್ರಪ್ಪ, ಏನೋ ಒಂದು ವಾಕ್ಯ ಜ್ಞಾಪಕ ಮಾಡಿದೆ
ಅದನ್ನ ಯಾವ ತರ ಮಾತಾಡ್ಬೇಕಂತ ಏನೋ ಒಂದೆರಡು ಅರ್ಥ ಕೂಡ ಹೇಳ್ಕೊಟ್ಟೆ, ನಿನಗೆ ಸ್ತೋತ್ರಪ್ಪ ಅಂತ ಅದನ್ನೇ ಬಿಗಿ ಹಿಡ್ಕೊಂಡು ದೇವರೇ ಸಹಾಯ ಮಾಡು ಅಂತ ಅನ್ಕೊಂಡು ಆ ಸಮಯ ಬರುವಾಗ ಅವ್ರ ಮನೆಗೆ ಹೋಗ್ಬಿಟ್ಟು ಭಯದಿಂದಾನೆ ವಾಕ್ಯ ಮಾತಾಡ್ತಾರೆ. ಮಾತಾಡೆಲ್ಲ ಮುಗಿಸ್ಬಿಟ್ ಮೇಲಿಂದ ಆಮೇಲೆ ಆ ಮನೆಯವ್ರೇನಾದ್ರು ಎಲ್ಲ ಪ್ರಾರ್ಥನೆ ಮುಗಿದ್ಮೇಲೆ, ಬ್ರದರ್ ನೀವು ವಾಕ್ಯ ಮಾತಾಡಿದ್ರಲ್ಲ ತುಂಬಾ ಚೆನ್ನಾಗಿತ್ತು ಬ್ರದರ್, ಮತ್ತೆ ಆ ವಾಕ್ಯಗಳೆಲ್ಲ ನೀವೆಲ್ಲ ಈ ತರ ಎಲ್ಲ ಅರ್ಥ ಹೇಳಿದ್ರಲ್ಲ ತುಂಬಾ ಚೆನ್ನಾಗಿತ್ತು ಬ್ರದರ್ ಅಂತಂದ್ರೆ ಇವ್ರಿಗೆ ಮಹಾನ್ ಸಂತೋಷ. ದೇವರೇ ಸ್ತೋತ್ರ ಅಪ್ಪ, ಏನಾಗ್ಬಿಡುತ್ತೋ ಎತ್ತಾಗ್ಬಿಡುತ್ತೋ ಅಂತ ನನ್ನ ಜೀವನೇ ಆರೋಗಿತ್ತು ಸ್ವಾಮಿ, ಏನೋ ಅವರು ಚೆನ್ನಾಗಿತ್ತಂತ ಒಂದೆರಡು ಮಾತಾಡೋ ಹಾಗೆ ನೀನು ಮಾಡಿದೆ, ದೇವರೇ ಸ್ತೋತ್ರ ಅಂತ ಇವರಿಗೆ ಜೀವ ಬಂದಂಗೆ ಆಗುತ್ತೆ. ಇದೇ ಥರನೇ ಪ್ರಾರಂಭ ಕಾಲಗಳಲ್ಲೆಲ್ಲ ಇರುತ್ತೆ. ಆದರೆ ದೇವರೇನು ಮಾಡ್ತಾರೆ, ತನ್ನ ಮಹಾಕೃಪೆಯಿಂದ ಅವರ ವಾಕ್ಯದ ಜ್ಞಾನವನ್ನು ಕೊಟ್ಟು ವಾಕ್ಯವನ್ನು ಬೋಧಿಸುವುದನ್ನು ಕಲಿಸಿ ನಡೆಸ್ಕೊಂತ ಹೋಗ್ತಾರೆ. ಆದರೆ ಈ ರೀತಿಯಾಗಿ ಅವ್ರು ನಡೀತಾ ಹೋಗ್ತಾ ಇರುವಾಗ ಒಂದು ಕಾಲಘಟ್ಟಗಳಲ್ಲಿ ಅವ್ರೇನ್ ಮಾಡ್ತಾರೆ, ದೇವರನ್ನು ಮಹಿಮೆ ಪಡಿಸೋದನ್ನ ಬಿಟ್ಟುಬಿಡ್ತಾರೆ. ಅವ್ರ ಮುಖಾಂತರವಾಗಿ ಪ್ರಕಟವಾಗುವಂತ ಜ್ಞಾನ ವಾಕ್ಯಕ್ಕೆ ದೇವರನ್ನು ಮಹಿಮೆ ಪಡಿಸೋದನ್ನ ಬಿಟ್ಟು ಬಿಡ್ತಾರೆ. ದೇವರನ್ನು ಮಹಿಮೆ ಪಡಿಸೋದನ್ನ ಬಿಟ್ಬಿಟ್ಟು ಅವ್ರೇನ್ ಮಾಡ್ತಾ ಇರ್ತಾರೆ ಅಂತಂದ್ರೆ ತಮ್ಮನ್ನ ಮಹಿಮೆ ಪಡಿಸ್ಕೊಳ್ತಾ ಇರ್ತಾರೆ. ಯಾವ ತರ, ನನಗೆ ಇಡೀ ಬೈಬಲೇ ಗೊತ್ತು, ನನಗೆ ಬೈಬಲಲ್ಲಿ ಗೊತ್ತಿರೋದು ಒಂದೂ ಇಲ್ಲ, ನಾನು ಎಷ್ಟು ಸಲ ಓದ್ಬಿಟ್ಟಿದ್ದೀನಿ ಬೈಬಲ್ ಏನ್ ಕತೆ, ಬೈಬಲಲ್ಲಿ ನನಗೆ ಗೊತ್ತಿರೋಂಥ ಸತ್ಯ ಒಂದೂ ಇಲ್ಲ, ನೀವು ಏನೇ ಕೇಳಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ನಂತರ ಯಾರು ವಾಕ್ಯ ಬೋಧನೆ ಮಾಡೋದಕ್ಕೆ ಆಗೋದೇ ಇಲ್ಲ. ಈ ರೀತಿಯಾಗಿ ದೇವರು ಅವರಿಗೆ ತನ್ನ ಮಹಾಕೃಪೆಯಿಂದ ಅನುಗ್ರಹಿಸಿರುವಂತ ವೇದ ವಾಕ್ಯದ ಸತ್ಯಕ್ಕೆ ಜ್ಞಾನಕ್ಕೆ ಅವರು ದೇವರನ್ನ ಮಹಿಮೆ ಪಡಿಸ್ತಾರೆ, ಅವರನ್ನು ಮಹಿಮೆ ಪಡಿಸ್ಕೊಳ್ತಾ ಇರ್ತಾರೆ. ಯಾರಾದರೂ ಪಾಸ್ಟರ್ ನೀವು ವಾಕ್ಯ ಮಾತಾಡಿದ ಈ ತರ ಇತ್ತು ಆ ತರ ಇತ್ತು ಅಂತ ಹೇಳಿದಾಗ ಅದಕ್ಕೆ ದೇವರನ್ನು ಮಹಿಮೆ ಪಡಿಸ್ತದೆ, ಅವರನ್ನ ಮಹಿಮೆ ಪಡಿಸ್ಕೊಳ್ತಾ ಇರ್ತಾರೆ. ಆಗ ದೇವರೇನ್ ಮಾಡ್ತಾರೆ, ನಮಗೆ ಜ್ಞಾನವನ್ನು ಕೊಡ್ತಾರೆ. ಆದರೆ ದೇವರು ನಮಗೆ ಜ್ಞಾನವನ್ನು ಕೊಡುವಾಗ ನಾವೇನ್ ಮಾಡಬೇಕು, ಆ ಜ್ಞಾನಕ್ಕಾಗಿ ದೇವರನ್ನೇ ಮಹಿಮೆ ಪಡಿಸಬೇಕು. ಆದರೆ ಅದಕ್ಕೆ ಬದಲಾಗಿ ನಮ್ಮನ್ನು ನಾವು ಮಹಿಮೆ ಪಡಿಸಿಕೊಳ್ಳಬಾರದು. ಆದರೆ ಅನೇಕರು ಏನ್ ಮಾಡ್ತಾರೆ, ಒಂದು ಕಾಲಘಟ್ಟದಲ್ಲಿ ದೇವರನ್ನ ಮಹಿಮೆ ಪಡಿಸೋದಕ್ಕೆ ಬಿಟ್ಬಿಟ್ಟು ನಮ್ಮಿಂದನೇ ಎಲ್ಲ ಅನ್ನೋ ರೀತಿಯಾಗಿ ತಮ್ಮನ್ನು ತಾವು ಮಹಿಮೆ ಪಡಿಸ್ಕೊಳ್ತಾ ಇರ್ತಾರೆ. ಆದ್ರೆ ಇಂಥ ಒಂದು ನಡವಳಿಕೆಯನ್ನು ನೀವು ಯಾರಾದ್ರೂ ಸೇವೆಗಳು ಕಾಣುವಾಗ ಅರ್ಥ ಮಾಡ್ಕೊಳ್ಳಿ, ಅವ್ರು ಬಿದ್ದು ಹೋಗಿದ್ದಾರೆ, ಕೃಪೆಯಿಂದ ತಪ್ಪಿ ಹೋಗಿದ್ದಾರೆ ಅಂತ ಹೇಳಿ. ಪ್ರಾರಂಭ ಮಾಡುವಾಗ ತುಂಬಾ ಜನ ಒಳ್ಳೆ ರೀತಿನೇ ಪ್ರಾರಂಭ ಮಾಡ್ತಾರೆ. ಆದ್ರೆ ಒಂದು ಕಾಲದಲ್ಲಿ ಅವ್ರು ಒಳ್ಳೆ ರೀತಿ ಪ್ರಾರಂಭ ಮಾಡಿದ್ರು ಅಂದ ಮಾತ್ರಕ್ಕೆ ಇವತ್ತು ಅವ್ರು ಒಳ್ಳೆಯವರು ಅಂತ ಅರ್ಥ ಅಲ್ಲ. ಪ್ರಾರಂಭದಲ್ಲಿ ಒಳ್ಳೆ ರೀತಿಯಾಗಿ ಪ್ರಾರಂಭ ಮಾಡಿದಂತ ಎಷ್ಟೋ ಜನಗಳು ಮಧ್ಯದಲ್ಲಿ ದಾರಿ ತಪ್ಪಿ ಹೋಗಿರ್ತಾರೆ. ಪ್ರಾರಂಭದಲ್ಲಿ ದೇವರಿಗೆ ಸೇವೆಯನ್ನು ಮಾಡುತ್ತಾ ಪ್ರಾರಂಭ ಮಾಡಿದವರು ಒಂದು ಕಾಲದಲ್ಲಿ ಅವರಿಗೆ ಸೇವೆ ಮಾಡ್ಕೊಳ್ತಾ ಇರ್ತಾರೆ. ಅದರಿಂದ ನೀವು ಏನ್ ಮಾಡ್ಬೇಕಂತಂದ್ರೆ ಸೇವಕರ ವಿಷಯದಲ್ಲಿ ಬಹಳ ಎಚ್ಚರಿಕೆಯಾಗಿ ಇರಬೇಕು. ಇದೇ ರೀತಿಯಾಗಿ ಸೇವೆಗೆ ಸಂಬಂಧಪಟ್ಟಂತ ಪ್ರತಿಯೊಂದು ವಿಷಯ, ಒಂದು ವೇಳೆ ದೇವರು ಒಳ್ಳೆ ಹಾಡುಗಳನ್ನ ನಾವು ಬರೆಯೋ ಹಾಗೆ ಜ್ಞಾನವನ್ನು ಕೊಟ್ಟಿರ್ಬೋದು, ಸಂಗೀತವನ್ನ ಚೆನ್ನಾಗಿ ರಚಿಸುವಂತ ಜ್ಞಾನವನ್ನ ದೇವರು ಕೊಟ್ಟಿರಬಹುದು, ಚೆನ್ನಾಗಿ ಆಡುವಂತ ಕೃಪೆಯನ್ನ ದೇವರು ನಮಗೆ ಕೊಟ್ಟಿರಬಹುದು. ಒಂದು ವೇಳೆ ನಾವು ಹೆಚ್ಚಾಗಿ ಸೇವೆಗಳನ್ನ ದೇವರಿಗೋಸ್ಕರ ಮಾಡಿರಬಹುದು, ಅನೇಕ ಆತ್ಮಗಳನ್ನ ದೇವರಿಗೋಸ್ಕರವಾಗಿ ನಾವು ಸಂಪಾದನೆ ಮಾಡಿರಬಹುದು, ನಮ್ಮ ಮುಖಾಂತರ ದೇವರು ಮಹತ್ತಾದ ಅದ್ಭುತಗಳನ್ನ ಮಾಡ್ತಾ ಇರ್ಬೋದು, ಮಹತ್ ಕಾರ್ಯಗಳನ್ನ ದೇವರು ನಮ್ಮ ಮುಖಾಂತರವಾಗಿ ಮಾಡ್ತಾ ಇರ್ಬೋದು. ಏನನ್ನೇ ಬೇಕಾದರೂ ದೇವರು ನಮ್ಮ ಮುಖಾಂತರವಾಗಿ ಮಾಡ್ತಾ ಇರಬಹುದು, ಈಗಲೂ ಮಾಡ್ತಾ ಇರಬಹುದು. ಆದ್ರೆ ಏನೇ ನಮ್ಮ ಮುಖಾಂತರ ದೇವರು ಮಾಡ್ತಾ ಇದ್ರು ಕೂಡ ಅವೆಲ್ಲವುಗಳಿಗಾಗಿ ನಾವೇನ್ ಮಾಡಬೇಕು, ದೇವರನ್ನು ಮಾತ್ರವೇ ಮಹಿಮೆ ಪಡಿಸುವಂತವರಾಗಿರಬೇಕು. ಆದ್ರೆ ಅನೇಕರು ಏನ್ ಮಾಡ್ತಾರೆ ಅಂತಂತಂದ್ರೆ ಅದಕ್ಕೆ ತಪ್ಪಿ ಹೋಗಿ ದೇವರನ್ನು ಮಹಿಮೆ ಪಡಿಸೋದಕ್ಕೆ ಬದಲಾಗಿ ತಮ್ಮನ್ನು ತಾವು ಮಹಿಮೆ ಪಡಿಸ್ಕೊಳ್ತಾ ಇರ್ತಾರೆ. ಒಂದು ಕಾಲದಲ್ಲಿ ದೇವರನ್ನ ಮಹಿಮೆ ಪಡಿಸ್ತಾ ಪ್ರಾರಂಭ ಮಾಡಿದವರು ಈಗ ತಪ್ಪಿ ಹೋಗಿ ಅವರನ್ನ ಮಹಿಮೆ ಪಡಿಸ್ಕೊಳ್ತಾ ಇರ್ತಾರೆ. ಆದ್ರೆ ಅಂಥವ್ರನ್ನ ನೀವು ಕಾಣುವಾಗ ಅವರಿಂದ ಓಡಿ ಹೋಗಿ. ಯಾವನೇ ಒಬ್ಬನು ತನ್ನನ್ನ ಮಹಿಮೆ ಪಡಿಸಿಕೊಳ್ಳುವುದನ್ನ ನೀವು ಕಾಣುವಾಗ ಅವನನ್ನು ಬಿಟ್ಟು ಓಡಿ ಹೋಗಿ. ಅವನು ಸೈತನನ ವಶ ಆದ ಅಂತ ಅರ್ಥ. ದೇವರ ವಶದಲ್ಲಿರುವವನು ಎಂದಿಗೂ ತನ್ನನ್ನು ತಾನು ಮಹಿಮೆ ಪಡಿಸಿಕೊಳ್ಳೋದೇ ಇಲ್ಲ. ಅವನು ಎಲ್ಲವುಗಳಿಗಾಗಿ ದೇವರನ್ನೇ ಗಮನಪಡಿಸ್ತಾನೆ. ಆದರೆ ಯಾವನಾದರೂ ಒಬ್ಬ ದೇವರು ತನಗೆ ಅನುಗ್ರಹಿಸಿರುವಂತಹ ಏನೇ ಕೃಪೆಗೋಸ್ಕರವಾಗಿ ತನ್ನನ್ನ ಮಹಿಮೆ ಪಡಿಸಿಕೊಂಡ ಅಂದ್ರೆ ಸೈತನನು ಅವನನ್ನು ಹಿಡಿಯುವುದಕ್ಕೆ ಪ್ರಾರಂಭ ಮಾಡ್ದ ಅಂತ ಅರ್ಥ. ಅವನ ವಶದಲ್ಲಿ ಒಂದು ಕ್ಷಣವಾದರೂ ನೀವು ಇರಬೇಡಿ, ಅವನನ್ನು ಬಿಟ್ಟು ಓಡಿ ಹೋಗಿ. ಇಲ್ಲ ಅಂತಂತಂದ್ರೆ ಇಸ್ಕರಿಯೋತ ಯೂದನಿಗೆ ಆದ ಅದೇ ಗತಿ ನಿಮಗೂ ಆಗುತ್ತೆ. ಇಸ್ಕರಿಯೋತ ಯೂದ ಸೈತನ ವಶವಾಗಿ ನಾಶವಾಗಿ ಹೋದ. ಯೂದನೊಟ್ಟಿಗೆ ನೀವಿದ್ರೆ
ಸೈತಾನನು ಅವನನ್ನು ನಾಶಪಡಿಸಿದಲ್ದಿರ ನಿಮ್ಮನ್ನು ನಾಶಪಡಿಸ್ಬಿಡ್ತಾನೆ. ಅದರಿಂದ ನೀವು ಗಮನವಾಗಿರಬೇಕಾಗಿರುವಂಥದ್ದು ಬಹಳ ಮುಖ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ನೀವು ಗಮನಿಸಿ ನೋಡಿ. ಒಂದು ಸಮಯದಲ್ಲಿ ಒಂದು ಸ್ಥಳಕ್ಕೆ ಅವ್ರು ಹೋಗ್ತಾರೆ. ಬೆಥೆಸ್ದ ಅಂತ ಕೊಳದ ಬಳಿಗೆ ಅವರು ಹೋಗ್ತಾರೆ. ಅಲ್ಲಿ ಎಷ್ಟೋ ಜನ ರೋಗಿಗಳಿರ್ತಾರೆ. ಅದರಲ್ಲಿ ಒಂದು ರೋಗಿ ಇರ್ತಾನೆ, ಅವನು 38 ವರ್ಷದಿಂದ ಅದೇ ಸ್ಥಳದಲ್ಲಿ ಇರ್ತಾನೆ, ಬಾಧೆ ಪಡ್ತಾ ಇರ್ತಾನೆ. ಯೇಸು ಕ್ರಿಸ್ತನು ತನ್ನನ್ನು ನೋಡಿ, ನಿನಗೆ ಸ್ವಸ್ಥ ಆಗೋರಿಗೆ ಮನಸ್ಸಿದೆಯಾ ಅಂತ ಕೇಳ್ತಾರೆ. ಆ ವ್ಯಕ್ತಿ ತನ್ನ ಕಷ್ಟ ಏನೋ ಹೇಳ್ಕೊಳ್ತಾನೆ. ಕೊನೆಗೆ ಯೇಸು ಕ್ರಿಸ್ತನ ಏನು ಮಾಡ್ತಾರೆ, ಎದ್ದು ನನ್ನ ಹಾಸಿಗೆ ತಗೊಂಡು ಹೋಗು ಅಂತ ಹೇಳ್ತಾರೆ. ಆ ಕ್ಷಣದಲ್ಲೇ ಅವನಿಗೆ ವಾಸಿ ಆಗಿಬಿಡುತ್ತೆ. ಅವನು ತನ್ನ ಹಾಸಿಗೆ ಎತ್ಕೊಂಡು ಹಾಗೆ ಹೋಗೋದಕ್ಕೆ ಶುರು ಮಾಡಿಬಿಡ್ತಾನೆ. ಅವನ ಹಾಸಿಗೆ ತಗೊಂಡು ಹಾಗೆ ಹೊರಟು ಹೋಗ್ತಾನೆ. ಹೋಗ್ತಾ ಇರೋ ಸಮಯದಲ್ಲಿ ಅಲ್ಲಿ ದೂರದಲ್ಲಿ ಈ ಫರಿಸಾಯರು ಶಾಸ್ತ್ರಗಳು ಅವರೆಲ್ಲ ಸಿಗ್ತಾರೆ. ಇವ್ರೇನ್ ಮಾಡ್ತಾರೆ, ಅವ್ರನ್ನ ನಿಲ್ಲಿಸ್ತಾರೆ. ನಿಂತ್ಕೊಳ್ಳ ಸ್ವಲ್ಪ ಹೊತ್ತು, ಏನು ಹಾಸಿಗೆ ತಗೊಂಡು ಹೋಗ್ತಾ ಇದೆಯಾ ಅಂತ ಅಂದ್ಬಿಟ್ಟು. ಯಾಕೆ ಸ್ವಾಮಿ, ಏನು ವಿಷಯ ಅಂತಾರೆ. ಇವತ್ತು ಸಬ್ಬತ್ ದಿನ, ಸಬ್ಬತ್ ದಿನದಲ್ಲಿ ನೀನು ಹಾಸಿಗೆ ತಗೊಂಡೋಗಿ ಅಂತ ಹೇಳಿದ್ರು ಯಾರು ನಿನಗೆ? ಇವ್ರೇನು ಕಾನೂನು ಮಾಡ್ಕೊಂಡಿದ್ರು ಅಂತಂದ್ರೆ, ಸಬ್ಬತ್ ದಿನದಲ್ಲಿ ಯಾರು ಹೊರೆಯನ್ನು ತಗೊಂಡು ಹೋಗಾಗಿಲ್ಲ, ಒಂದು ಭಾರವನ್ನು ತಗೊಂಡು ಹೋಗಾಗಿಲ್ಲ, ಇಂತೆಲ್ಲ ಏನೇನೋ ಕಾನೂನು ಮಾಡ್ಕೊಂಡ್ಬಿಟ್ಟಿದ್ರು. ಸಬ್ಬತ್ ದಿನದಲ್ಲಿ ಹೊರೆ ಹೊತ್ಕೊಂಡು ಭಾರ ಹೊತ್ಕೊಂಡು ನಡೆಯೋಂಗೆಲ್ಲ ಇಲ್ಲ. ನೀನು ಹಾಸಿಗೆ ತಗೊಂಡು ಹೋಗ್ತಾ ಇದೆಯಾ, ಯಾಕೆ ತಗೊಂಡು ಹೋಗ್ತಾ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಆ ವ್ಯಕ್ತಿ ಏನು ಮಾಡ್ತಾನೆ, ನನ್ನನ್ನು ಗುಣಪಡಿಸಿದ ಆತನೇ ಹೇಳ್ದ ತಗೊಂಡು ಹೋಗುವಂತ, ಅದಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಅಂತ ಅವ್ನು ಹೇಳ್ತಾನೆ. ಹಂಗಾರೆ ನಿನ್ನನ್ನು ಗುಣಪಡಿಸಿದ ಯಾರು ಅಂತ ಕೇಳಿದ್ರೆ ಆ ವ್ಯಕ್ತಿ ಏನು ಹೇಳ್ತಾನೆ, ಮಾತಿಲ್ಲ. ಆಮೇಲೆ ಹೌದು, ಯಾರು ನನ್ನ ಗುಣಪಡಿಸಿದ್ದು, ಹಾಸಿಗೆ ತಗೊಂಡು ಹೋಗು ಅಂತಂದ್ರು ನನಗೆ ವಾಸಿ ಆಯಿತು, ತಗೊಂಡು ಹೋಗ್ತಾ ಇದ್ದೀನಿ. ಆದರೆ ನನಗೆ ಆ ಮಾತನ್ನು ಹೇಳಿದವ್ರು ಯಾರು ಅವನಿಗೆ ಗೊತ್ತಿಲ್ಲ. ಆಗ ಏನಾಗಿತ್ತು ಅಂತಂದ್ರೆ, ಯೇಸು ಕ್ರಿಸ್ತನು ಆ ವ್ಯಕ್ತಿಯನ್ನು ಗುಣಪಡಿಸಿ ಅವ್ರ ಪಾಡಿಗೆ ಅವ್ರು ಹೊರಟೋದ್ರು. ನಾನು ಯಾರು, ಏನು, ಎತ್ತ ಏನು ಕೂಡ ಯೇಸು ಕ್ರಿಸ್ತನು ತನಗೆ ಹೇಳಲಿಲ್ಲ. ಇವನ ಹಾಸಿಗೆ ತಗೊಂಡು ಹೋಗ್ಬಿಟ್ಟ. ಆದರೆ ಅಲ್ಲಿ ಕೇಳಿದ್ರೆ ಇವನಿಗೆ ಉತ್ತರ ಇಲ್ಲ, ಯಾರು ಅಂತಾನೆ ಗೊತ್ತಿಲ್ಲ. ಇವತ್ತು ಒಂದು ವೇಳೆ ಯಾರನ್ನಾದ್ರೂ ದೇವರ ಆ ಥರ ಯಾವ್ದಾದ್ರು ಸೇವಕರು ಉಪಯೋಗಿಸಿದ್ರು ಅಂತ ಅನ್ಕೊಳ್ಳಿ, ಅದೇ ಥರ ಪರಿಸ್ಥಿತಿಯಲ್ಲಿ ಅವ್ರು ಏನು ಮಾಡ್ತಾರೆ ನಾನು ನಿಮಗೆ ಹೇಳ್ತೇನೆ. ಒಂದು ವೇಳೆ ಯಾರೋ ಒಂದು ಸೇವಕರು ಇದ್ದಾರೆ, 38 ವರ್ಷದಿಂದ ರೋಗಿಯಾಗಿರುವಂಥ ಅಂತ ಒಂದು ಮನುಷ್ಯ ಬಿದ್ದಿದ್ದಾನೆ. ದೇವರು ಇವರಿಗೆ ಗುಣಪಡಿಸುವಂಥ ಒಂದು ಶಕ್ತಿ ಕೊಟ್ಬಿಟ್ಟಿದ್ದಾರೆ. ಇವ್ರು ಹೋಗಿ ಆ ವ್ಯಕ್ತಿ ಹತ್ರ, ಎದ್ದು ನೀನು ಹಾಸಿಗೆ ತಗೊಂಡು ಹೋಗೋ ಅಂತ ಹೇಳಿದ್ರು ಅಂತ ಅನ್ಕೊಳ್ಳಿ. ಆ ಕ್ಷಣದಲ್ಲಿ ಆ ವ್ಯಕ್ತಿ ಗುಣ ಆಗ್ಬಿಡ್ತು. ಅವ್ನು ಹಂಗೆ ಹಾಸಿಗೆ ಎಲ್ಲ ಮಡಿಸಿ ಎತ್ಕೊಂಡು ಹೋಗ್ತಾ ಇದ್ದ ಅಂತ ಅನ್ಕೊಳ್ಳಿ. ಇವ್ರೇನ್ ಮಾಡ್ತಾರೆ ಗೊತ್ತಾ, ನಿಲ್ಲು ಒಂದು ನಿಮಿಷ, ನಿನಗೆ ಪ್ರಾರ್ಥನೆ ಮಾಡಿ ವಾಸಿ ಮಾಡಿದ್ದು ನಾನೇ. ನನ್ನ ಪ್ರಾರ್ಥನೆಯಿಂದ ನೀನು ವಾಸಿ ಆಗಿದ್ಯಾ, ನನ್ನ ಹೆಸರು ಇಂಥದ್ದು, ಇದು ನನ್ನ ಫೋನ್ ನಂಬರು, ತಗೋ, ಇದು ನಂದು ವಿಸಿಟಿಂಗ್ ಕಾರ್ಡು, ನನ್ನ ಅಡ್ರೆಸ್ಸು ಇದು, ನೀನು ಎಲ್ಲೆಲ್ಲಿ ಹೋಗ್ತೀಯೋ ಕೇಳ್ದವ್ರಿಗೆಲ್ಲ ಹೇಳು, ನಾನು ನಿನಗೆ ಪ್ರಾರ್ಥನೆ ಮಾಡಿದೆ, ನಿನಗೆ ವಾಸಿ ಆಯಿತು, ಇದು ಅವ್ರ ಫೋನ್ ನಂಬರು, ಇದು ಅವ್ರ ಅಡ್ರೆಸ್ಸು, ಇದು ಅವ್ರ ವಿಸಿಟಿಂಗ್ ಕಾರ್ಡು ಅಂತ ಎಲ್ಲೆಲ್ಲಿ ಹೋಗ್ತೀಯೋ ಎಲ್ಲರಿಗೂ ಹೇಳು. ಯಾರಾದರೂ ನಮಗೂ ಪ್ರಾರ್ಥನೆ ಮಾಡಬೇಕು ಅಂತಂದರೆ ತಗೊಳ್ಳಿ ನಂಬರು, ಅವ್ರು ಫೋನ್ ಮಾಡಿ, ಅವ್ರು ಪ್ರಾರ್ಥನೆ ಮಾಡಿದ್ದಕ್ಕೆ ನಂಗೆ ಚೆನ್ನಾಗಾಗಿದ್ದು ಅಂತ ಹೇಳು ಎಲ್ಲ ಕಡೆ ಅಂತ ಅಂದ್ಬಿಟ್ಟು ವಿಸಿಟಿಂಗ್ ಕಾರ್ಡ್ಗಳು ಕೊಟ್ಟು ಕಳಿಸ್ತಾರೆ. ಆಮೇಲೆ ಇರೋ ಹೋಗಿ ಮುಂಚೆ ಒಂದು ನಿಮಿಷ ಅದನ್ನ ನಿಲ್ಲಿಸ್ಬಿಟ್ಟು ಮೊಬೈಲ್ ತಗೊಂಡು ಸೆಲ್ಫಿ ಹೊಡ್ಕೊಂಡ್ಬಿಟ್ಟು ಹೋಗು ಅಂತ ಕಳಿಸ್ಬಿಟ್ಟು, ಆಮೇಲೆ ಇವರು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹಾಕ್ಬಿಟ್ಟು, ನೋಡಿ 38 ವರ್ಷದಿಂದ ಇದ್ದಂಥ ರೋಗಿ ಒಂದು ಮಾತು ಹೇಳಿದ್ರೆ ಅದ್ಭುತ ಆಗೋಯ್ತು ಅವನಿಗೆ, ನಾನು ಪ್ರಾರ್ಥನೆ ಮಾಡಿದ್ರೆ ಅವ್ನಿಗೆ ಅದ್ಭುತ ಆಗಿದ್ದು, ಬಿಡುಗಡೆ ಆಗಿದ್ದು ಅಂತ ಇವರೆಲ್ಲ ಕಡೆ ಹಾಕೊಂಡು ಓಡಾಡ್ತಾ ಇರ್ತಾರೆ. ಇಡೀ ಪ್ರಪಂಚಕ್ಕೆ ಹೇಳ್ತಾ ಇರ್ತಾರೆ, ನಾನು ಪ್ರಾರ್ಥನೆ ಮಾಡಿ ಹಿಂಗೆ ಆಗೋಯ್ತು ಆ ವ್ಯಕ್ತಿಗೆ ಅಂತ ನಾನು. ಆದರೆ ಇದು ಒಂದು ಕಡೆ. ಅದು ಇನ್ನೊಂದು ಕಡೆ, ಒಂದು ವೇಳೆ ಯಾರೋ ಒಂದು ಸೇವಕ ಈ ಥರ ಯಾರೋ 38 ವರ್ಷದಿಂದ ರೋಗಿ ಆಗಿರೋಂಥ ಒಂದು ಮನುಷ್ಯ ಇರುವಾಗ ಎದ್ದು ನೀನು ಹಾಸಿಗೆ ತಗೊಂಡು ಹೋಗು ಅಂತ ಹೇಳಿದಾಗ ಅವ್ನು ವಾಸಿ ಆಗ್ಬಿಟ್ರೆ, ಅವ್ನು ಹೋಗಿರೋಕ್ಕಿಂತ ಮುಂಚೆ ಇರಪ್ಪ ಒಂದು ನಿಮಿಷ ಅಂದ್ಬಿಟ್ಟು ಬೈಬಲ್ ತಗೊಂಡು ಅವನ ಕೈಯಲ್ಲಿ ಇಟ್ಬಿಟ್ಟು, ನಿನ್ನನ್ನು ವಾಸಿ ಮಾಡಿದ್ದು ಯಾರು ಗೊತ್ತಾ, ಈ ಬೈಬಲಲ್ಲಿರುವಂಥ ಯೇಸು. ನೀನು ಈ ಬೈಬಲ್ನ ಓದು, ಆ ಯೇಸುವನ್ನ ತಿಳಿದುಕೋ, ನೀನು ಹೋಗುವಂಥ ಎಲ್ಲ ಕಡೆಗಳಲ್ಲಿ ಜನಗಳಿಗೆ ಸಾರು, ಈ ಬೈಬಲ್ ಯೇಸು ನನ್ನನ್ನು ಗುಣಪಡಿಸಿದನು, ನೀವು ಈ ಬೈಬಲನ್ನು ಓದಿ ಯೇಸುವನ್ನ ತಿಳಿದುಕೊಳ್ಳಿ ಅಂತ ಎಲ್ಲರಿಗೂ ಸಾರು ಅಂತ ಹೇಳಿ ಕಳಿಸ್ದ ಅಂತಂದ್ರೆ, ಆಗ ಆ ವ್ಯಕ್ತಿ ಮಾಡುವಂಥ ಕೆಲಸ ಯಾವ ಥರ ಇರುತ್ತೆ? ಇಬ್ಬರು ವ್ಯಕ್ತಿಗಳು, ಇಬ್ಬರು ಮುಖಾಂತರ ಗುಣ ಆಯಿತು. ಒಂದು ವ್ಯಕ್ತಿ ನನ್ನ ಹೆಸರು ಇಂಥದ್ದು, ನನ್ನ ನಂಬರ್ ಇಂಥದ್ದು, ನನ್ನ ಅಡ್ರೆಸ್ ಇಂಥದ್ದು, ತಗೋ ನನ್ನ ವಿಸಿಟಿಂಗ್ ಕಾರ್ಡು, ಇರೋ ನಿಮಿಷ ಫೋಟೋ ಹೊಡ್ಕೊಂತೀನಿ, ಎಲ್ಲೋದ್ರೂ ನಾನು ಪ್ರಾರ್ಥನೆ ಮಾಡಿ ಅದ್ಭುತ ಆಯ್ತು ಅಂದ್ರೆ ಯಾರಿಗೂ ಹೇಳೋ ಅಂತ ಹೇಳಿ ಕಳಿಸ್ದ. ಇನ್ನೊಂದು ವ್ಯಕ್ತಿ ತಾನು ಯಾರು ಅಂತಾನೆ ಹೇಳಲಿಲ್ಲ, ನಿನ್ನನ್ನು ಗುಣಪಡಿಸಿದ್ದು ಯೇಸು, ಅವರು ಈ ಬೈಬಲಲ್ಲಿ ಇದ್ದಾರೆ, ಇದನ್ನು ಓದಿ ಅವ್ರನ್ನ ತಿಳ್ಕೊ, ಕೇಳಿದವ್ರಿಗೆಲ್ಲ ಹೇಳು, ಯೇಸು ನನ್ನನ್ನು ಗುಣಪಡಿಸಿದ, ಈ ಬೈಬಲಲ್ಲಿ ಆತನ ಬಗ್ಗೆ ಓದಿ ತಿಳ್ಕೊಳ್ಳಿ ಅಂತ ಹೋಗಿ ಎಲ್ಲರಿಗೂ ಹೇಳು ಅಂತ ಹೇಳಿ ಕಳಿಸಿದ. ಇವರಿಬ್ಬರಲ್ಲಿ ಯಾರು ಮಾಡಿದ ಕಾರ್ಯ ಯಾರನ್ನ ಮಹಿಮೆ ಪಡಿಸಿತು? ತನ್ನ ಹೆಸರು ಕೊಟ್ಟು, ಮೊಬೈಲ್ ನಂಬರ್ ಕೊಟ್ಟು, ಅಡ್ರೆಸ್ ಕೊಟ್ಟು, ವಿಸಿಟಿಂಗ್ ಕಾರ್ಡ್ ಕೊಟ್ಟು, ಫೋಟೋ ಹೊಡ್ಕೊಂಡು ಊರೆಲ್ಲ ಹಾಕಿದವರು ದೇವರನ್ನು ಮಹಿಮೆ ಪಡಿಸಲಿಲ್ಲ, ತನ್ನನ್ನು ಮಹಿಮೆ ಪಡಿಸ್ಕೊಂಡ್ರು. ಆದರೆ ತಾನು ಯಾರು ಅಂತ ಕೂಡ ಹೇಳಿದಾರ,
ನಿನ್ನನ್ನು ಗುಣಪಡಿಸಿದ್ದು ಯೇಸು. ಈ ವಾಕ್ಯವನ್ನು ಓದಿ ಆತನನ್ನು ತಿಳಿದುಕೋ, ಕೇಳಿದವರಿಗೆಲ್ಲ ಆತನನ್ನು ಗುಣಪಡಿಸಿದ ಅಂತ ಹೇಳು ಅಂತ ಹೇಳಿ ಕಳಿಸಿದವನು ದೇವರನ್ನು ಮಹಿಮೆ ಪಡಿಸಿದ. ಆಗ ಇವುಗಳಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕು, ಯಾರು ನಿಜವಾದ ಸೇವಕ, ಯಾರು ಕಳ್ಳ ಸೇವಕ ಅಂತ ಹೇಳಿ. ನೋಡಿ, ನಾನು ನೀವು ಜನಗಳಿಗೆ ಗೊತ್ತಾಗಬೇಕಾಗಿರುವಂಥದ್ದು ಮುಖ್ಯ ಅಲ್ಲ, ಯೇಸು ಕ್ರಿಸ್ತನು ಜನಗಳಿಗೆ ಗೊತ್ತಾಗಬೇಕು, ಅದು ಮುಖ್ಯ. ಆಗ ಜನಗಳು ಯೇಸು ಕ್ರಿಸ್ತನನ್ನ ತಿಳಿಯಬೇಕಾಗಿರುವಂಥದ್ದು ಬಹಳ ಮುಖ್ಯ. ಇವತ್ತು ಅನೇಕರು ತಮ್ಮನ್ನ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಮುಂದಾಗಿರ್ತಾರೆ, ಯೇಸು ಕ್ರಿಸ್ತನನ್ನ ಪರಿಚಯಿಸೋದ್ರಲ್ಲಿ ಹಿಂದಾಗಿರ್ತಾರೆ. ಪ್ರಾರ್ಥನೆ ಯಾರು ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ಆ ಪ್ರಾರ್ಥನೆಗೆ ಯಾರು ಉತ್ತರ ಕೊಟ್ಟರು ಅದು ಮುಖ್ಯ. ಹಲ್ಲೆಲೂಯಾ. ಪ್ರಾರ್ಥನೆ ನಾನ್ ಮಾಡಿರಬಹುದು, ಆದ್ರೆ ನಾನು ಮುಖ್ಯ ಅಲ್ಲ, ನನ್ನ ಪ್ರಾರ್ಥನೆಗೆ ಉತ್ತರ ಕೊಟ್ಟಂತ ಕರ್ತನು, ಆತನು ಮುಖ್ಯ. ಹಲ್ಲೆಲೂಯಾ. ಆದ್ರೆ ಜನಗಳೇನ್ ಮಾಡ್ತಾರೆ, ಪ್ರಾರ್ಥನೆ ಮಾಡಿದ ತಮ್ಮನ್ನು ಮಹಿಮೆ ಪಡಿಸಿಕೊಂಡು ಆ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟಂತ ಕರ್ತನನ್ನು ಬಿಟ್ಬಿಡ್ತಾರೆ. ಇದು ಕಳ್ಳ ಸೇವಕರು ಮಾಡುವಂತ ಕೆಲಸ. ಅದರಿಂದ ನಾನು ನೀವು ಏನ್ ಮಾಡ್ಬೇಕಂತಂದ್ರೆ, ಕಳ್ಳ ಸೇವಕರ ವಿಷಯದಲ್ಲಿ ಬಹಳ ಗಮನವಾಗಿರಬೇಕು. ಎಲ್ಲವುಗಳಲ್ಲಿ ನಾವು ದೇವರನ್ನ ಮಹಿಮೆ ಪಡಿಸುವಂತವರಾಗಿರಬೇಕು. ಆದ್ರೆ ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ, ದೇವರನ್ನ ಮಹಿಮೆ ಪಡಿಸುವುದಕ್ಕೆ ತಪ್ಪಿ ಹೋಗಿ ಎಲ್ಲವುಗಳಿಗೂ ತಮ್ಮನ್ನ ಮಹಿಮೆ ಪಡಿಸ್ಕೊಳ್ತಾ ಇರ್ತಾರೆ. ನಾನ್ ಪ್ರಾರ್ಥನೆ ಮಾಡಿದೆ, ನಾನು ಉಪವಾಸ ಮಾಡಿದೆ, ನಾನು ಪ್ರವಾದನೆ ಮಾಡಿದೆ, ನಾನು ಸೇವೆಗಳು ಮಾಡಿದೆ, ನಾನು ಆತ್ಮಗಳ ರಕ್ಷಣೆ ತಂದೆ, ನಾನು ಸಭೆ ಕಟ್ಟಿದೆ, ನಾನು ಸೇವೆ ಕಟ್ಟಿದೆ, ನಾನು ಅಲ್ಲೋದೆ, ನಾನು ಇಲ್ಲೋದೆ, ನಾನು ಹಂಗ್ ಮಾಡಿದೆ, ನಾನು ಹಿಂಗ್ ಮಾಡಿದೆ. ನಾನು ಅನ್ನೋದೇ ಅವರಲ್ಲಿ ತುಂಬಿಕೊಂಡಿರುತ್ತೆ. ಅವ್ರು ಮಾತಾಡುವಂತ ಮಾತು, ಅವ್ರು ನಡೆಯುವಂತ ನಡವಳಿಕೆ, ಅವ್ರು ಮಾಡುವಂತ ಕ್ರಿಯೆ ಎಲ್ಲವುಗಳಲ್ಲಿ ನಾನು ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ. ಆದ್ರೆ ಅಂಥವ್ರನ್ನ ನೀವು ಗಮನಿಸುವಾಗ ಅರ್ಥ ಮಾಡ್ಕೊಳ್ಳಿ, ಅವನೊಬ್ಬ ಕಳ್ಳ ಅಂತ. ಆದ್ರೆ ದೇವರನ್ನ ಮಹಿಮೆ ಪಡಿಸುವಂತವನು ಯಾವ ರೀತಿಯಾಗಿರ್ತಾನೆ ಗೊತ್ತಾ? ಒಂದು ಕಳ್ಳ ಸೇವಕ ನಾನು 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 ಅನ್ಕೊಂಡೆ ಬದುಕ್ತಾನೆ. ಆದ್ರೆ ದೇವರನ್ನ ಮಹಿಮೆ ಪಡಿಸುವಂತ ಒಂದು ಸೇವಕ ಯಾವ ರೀತಿಯಾಗಿರ್ತಾನೆ ನಮ್ಗೆ ಗೊತ್ತಾ? ಅವನು ಯಾವ ರೀತಿಯಾಗಿರ್ತಾನೆ ಅಂತ ಒಂದು ಹಾಡಿಂದ ಹೇಳ್ತೀನಿ, ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೇನಿಲ್ಲ ಓ యేసయ్య. ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೇನಿಲ್ಲ ಓ యేసయ్య. ಕೃಪೆಯೇ ಕೃಪೆಯೇ ಎಲ್ಲ ನಿನ್ನಯ ಕೃಪೆಯೇ 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 ಎಲ್ಲ ನಿನ್ನಯ ಕೃಪೆಯೇ. ಒಂದು ನಿಜವಾದ ಸೇವಕ ಅವನು ಹೇಳೋ ಮಾತೆಲ್ಲ ಎಲ್ಲ ನಿನ್ನ ಕೃಪೆಯೇ, ಎಲ್ಲ ನಿನ್ನ ಕೃಪೆಯೇ. ಒಂದು ಕಳ್ಳ ಸೇವಕ ಹೇಳೋದು ನಾನು 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 ನಾನು. ದೇವರನ್ನ ಮಹಿಮೆ ಪಡಿಸುವಂತ ನಿಜವಾದ ಸೇವಕ ಹೇಳೋದು ಎಲ್ಲ ಆತನ ಕೃಪೆಯೇ, ನನ್ನದು ಏನೂ ಇಲ್ಲ, ನಾನು ಯಾರು, ನಾನು ಎಷ್ಟರವನು, ಎಲ್ಲವೂ ಆತನ ಕೃಪೆಯೇ. ಹಲ್ಲೆಲೂಯಾ. ಆಗ ನಾನು ನೀವು ಕಳ್ಳ ಸೇವಕರುಗಳ ಗುರುತನ್ನ ತಿಳಿದುಕೊಳ್ಳಬೇಕಾಗಿರುವಂಥದ್ದು ಬಹಳ ಮುಖ್ಯ. ಒಂದು ಒಳ್ಳೆಯ ಸೇವಕ ಜನಗಳು ತನ್ನನ್ನು ಹೊಗಳೋದನ್ನ ಇಷ್ಟಪಡೋದಿಲ್ಲ, ಜನಗಳು ತನ್ನನ್ನು ಹೊಗಳಬೇಕಂತ ಹೇಳಿ ಬಯಸೋದಿಲ್ಲ. ಜನಗಳು ತನ್ನನ್ನು ಹೊಗಳುವಾಗ ತಡಿತಾನೆ, ಸುಮ್ಮನೆ ಏನ್ ಮಾತಾಡಬೇಡಿ ಅಂತ ತಡಿತಾನೆ. ಆದ್ರೆ ಒಂದು ಕಳ್ಳ ಸೇವಕ ಜನಗಳು ತನ್ನನ್ನು ಹೊಗಳಬೇಕಂತ ಬಯಸ್ತಾನೆ. ಜನಗಳು ತಮ್ಮನ್ನು ಹೊಗಳುವಾಗ ಇನ್ನ ಹೊಗಳಿ ಅಂತ ಹೇಳ್ತಾನೆ. ಯಾರಾದ್ರೂ ತಮ್ಮನ್ನು ಹೊಗಳಿಲ್ಲ ಅಂತಂದ್ರೆ, ಏನ್ರಿ ಒಂದೆರಡು ಮಾತು ಒಳ್ಳೆ ಮಾತು ಮಾತಾಡ್ರಿ ನನ್ನ ಬಗ್ಗೆ, ಏನು ಮಾತಾಡೋದಲ್ಲ ನೀವು ಅಂತ ಅವನೇ ಹೇಳಿ ಜನಗಳ ಮುಂದೆ ತನ್ನನ್ನ ಬೇರೆಯವರಿಂದ ಹೊಗಳಿಸ್ಕೊಳ್ತಾನೆ. ಇನ್ನು ಜನಗಳಿಗೆ ಅವನು ಒಳ್ಳೇದು ಮಾಡ್ತಾನೆ. ಏನಕ್ಕೋಸ್ಕರ ಒಳ್ಳೇದು ಮಾಡ್ತಾನೆ ಅಂತಂದ್ರೆ, ಅವ್ರಿಗೆ ಯಾರಿಗೋ ಕಷ್ಟದಲ್ಲಿ ಇದ್ದಂಥವ್ರಿಗೆ ಅನುಕೂಲ ಆಗಲಿ, ಪ್ರಯೋಜನ ಆಗಲಿ ಅನ್ನೋದಕ್ಕೋಸ್ಕರ ಅಲ್ಲ, ಅದನ್ನ ಹೊಂದ್ಕೊಂಡು ಅವರು ತಮ್ಮನ್ನ ಹೊಗಳ್ಳಿ ಅಂತ. ಇವರಿಂದ ಏನಾದ್ರೂ ಒಳ್ಳೇದು ಹೊಂದ್ಕೊಂಡು ಅವರು ಬೇರೆಯವ್ರ ಮುಂದೆ ಇವ್ರನ್ನ ಹೊಗಳಿಲ್ಲ ಅಂತಂದ್ರೆ ಇವ್ರಿಗೆ ಕೋಪ ಬರುತ್ತೆ.
ಎಷ್ಟೆಲ್ಲ ಮಾಡಿದ್ರೆ ನಮಗೆ ಒಂದು ಮಾತನ್ನ ಹೇಳ್ತೀರಾ? ಎಲ್ಲ ಇಸ್ಕೊಂಡು ಸುಮ್ಮನೆ ಆಗ್ಬಿಡೋದು ಅಷ್ಟೇನೆ ಅಂತ ಕೋಪ ಬರುತ್ತೆ ಇವ್ರಿಗೆ. ಆದರೆ ನಿಜವಾದ ಸೇವಕ ಮಾಡೋದೆಲ್ಲ ಮಾಡಿ ಹೇಳೋ ಮಾತಂದ್ರೆ ಯಾರಿಗೂ ಹೇಳ್ಬೇಡಿ. ಯಾರ ಮುಂದೆನಾದ್ರು ಅಯ್ಯೋ ಇವ್ರು ಹಿಂಗೆಲ್ಲ ಮಾಡಿದ್ರು ಅಂತಂದ್ರೆ ಸುಮ್ಮನೆ ರೀ, ಆಯ್ತು ಸುಮ್ಮನೆ ರೀ. ಇದು ನಿಜವಾದ ಸೇವಕ ಮಾಡುವಂಥ ಕೆಲಸ. ಕಳ್ಳ ಸೇವಕ ಅವನನ್ನು ಮಹಿಮೆ ಪಡಿಸ್ಕೊಳ್ಳೋದಕ್ಕೋಸ್ಕರ ಹೇಳಿ 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 ಅಂತ ಹೇಳಿಸ್ಕೊಳ್ತಾ ಇರ್ತಾನೆ, ಇಲ್ಲದನ್ನು ಸಹ ಹೇಳಿಸ್ಕೊಡ್ತಾ ಇರ್ತಾನೆ. ನಾವು ದೇವರ ವಾಕ್ಯದಲ್ಲಿ ಸ್ನಾನಿಕನಾದ ಯೋಹಾನನನ್ನು ಕಾಣ್ತೇವೆ. ಈ ಸ್ನಾನಿಕನಾದ ಯೋಹಾನನು ಅತ್ಯದ್ಭುತವಾದ ಒಂದು ಮಾತನ್ನು ಹೇಳ್ತಾನೆ. ಏನಾಗುತ್ತೆ, ಈ ಸ್ನಾನಿಕನಾದ ಯೋಹಾನನು ಸೇವೆ ಮಾಡ್ತಾ ಇರ್ತಾನೆ. ಈ ಕಡೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಂದು ಅವರು ಶಿಷ್ಯಂದ್ರ ಮಾಡ್ಕೊಂಡು ಅವರು ಸೇವೆ ಮಾಡ್ತಾ ಇರ್ತಾರೆ. ಆದರೆ ಪ್ರಾರಂಭದಲ್ಲಿ ಸ್ನಾನಿಕನಾದ ಯೋಹಾನನ ಹತ್ರಕ್ಕೆ ಎಲ್ಲ ಹೋಗ್ತಾ ಇರ್ತಾರೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಸೇವೆ ಮಾಡೋದಕ್ಕೆ ಅಂತ ಬಂದ ನಂತರ ಕಾಲಕ್ರಮೇಣ ಆತನ ಹತ್ರಕ್ಕೆ ಸ್ವಲ್ಪ ಜನ ಹೋಗ್ತಾ ಇರ್ತಾರೆ. ಕಾಲಲ್ಲಿ ಹೋಗ್ತಾ 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 ಯೋಹಾನನ ಹತ್ರಕ್ಕೆ ಬರುವಂಥ ಜನಗಳಿಗಿಂತಲೂ ಯೇಸು ಕ್ರಿಸ್ತನ ಬಳಿಗೆ ಹೋಗುವಂಥ ಜನಗಳು ಜಾಸ್ತಿ ಆಗ್ಬಿಡ್ತಾರೆ. ಯೋಹಾನನ ಹತ್ರ ಖಾಲಿ ಖಾಲಿ ಇರುತ್ತೆ, ಜನಗಳೇ ಇರೋದಿಲ್ಲ. ಎಲ್ಲ ಯೇಸು ಕ್ರಿಸ್ತನು ಶಿಷ್ಯಂದ್ರ ಸುತ್ತಾನೆ ಇರ್ತಾರೆ. ಇದನ್ನು ಕಂಡಂತ ಯೋಹಾನನ ಶಿಷ್ಯಂದ್ರಿಗೆ ಏನಾಗುತ್ತೆ, ಅವ್ರಿಗೆ ಅಷ್ಟು ಸಂತೋಷ ಆಗಲ್ಲ. ಅವ್ರೇನ್ ಮಾಡ್ತಾರೆ, ಯೋಹಾನನ ಹತ್ರ ಬರ್ತಾರೆ. ಬಂದ್ಬಿಟ್ಟು, ಸ್ವಾಮಿ ನೀನು ಅವತ್ತು ಹೇಳ್ದಲ್ಲ ಆ ಒಬ್ಬನನ್ನ ಈತನು ದೇವರ ಕುಮಾರನು ಅಂತೆಲ್ಲ ಹೇಳ್ದಲ್ಲ, ಒಬ್ಬನ ಕುರಿತಾಗಿ ಸಾಕ್ಷಿ ಕೊಟ್ಟಲ್ಲ, ಎಲ್ಲ ಆತನಿಂದ ಹೋಗ್ತಾ ಇದ್ರು ಸ್ವಾಮಿ, ನಮ್ಮ ಕಡೆ ಯಾರು ಬರ್ತಾನೆ ಇಲ್ಲ, ಎಲ್ಲ ಖಾಲಿ ಖಾಲಿ ಆಗ್ಬಿಟ್ಟಿದೆ ಅಂತ ಯೋಹಾನನಿಗೆ ಹೇಳ್ತಾರೆ. ಆಗ ಯೋಹಾನ ಅತ್ಯದ್ಭುತವಾದ ಒಂದು ಮಾತು ಹೇಳ್ತಾನೆ. ಅವನು ಹೇಳೋ ಮಾತೇನಂತಂದ್ರೆ, ನಾನು ಕಡಿಮೆ ಆಗಬೇಕು, ಆತನು ವೃದ್ಧಿ ಆಗಬೇಕು ಅನ್ನೋದಾಗಿ. ಹಲ್ಲೆಲೂಯ. ಯೋಹಾನನು ಹೇಳೋ ಮಾತು, ನಾನು ಕಡಿಮೆ ಆಗಬೇಕು, ಆತನು ವೃದ್ಧಿ ಆಗಬೇಕು. ನಾನು ಬಂದಿದ್ದೆ ಇದಕ್ಕೋಸ್ಕರ, ಅದು ನೆರವೇರಿತು, ನನಗೆ ಸಂತೋಷ ಅಂತ ಹೇಳ್ತಾನೆ. ಇದು ನನಗೆ ನಿಮಗೆ ನಮ್ಮ ಜೀವಮಾನವೆಲ್ಲ ಪಾಠ ಆಗಬೇಕು. ಏನು, ನನ್ನ ಜೀವಮಾನ ಪೂರ್ತಿ ನಾನು ಕಡಿಮೆ ಆಗಬೇಕು, ಯೇಸು ಕ್ರಿಸ್ತನು ಹೆಚ್ಚಾಗಬೇಕು. ಅದು ಒಂದೇ ನನ್ನ ಉದ್ದೇಶ. ಇದು ನನಗೆ ನಿಮಗೆ ಜೀವಮಾನ ಪೂರ್ತಿ ಪಾಠವಾಗಬೇಕು. ಸ್ನಾನಿಕನಾದ ಯೋಹಾನನು ಹೇಳಿದಂತ ಮಾತು, ನಾನು ಕಡಿಮೆ ಆಗಬೇಕು, ಆತನು ವೃದ್ಧಿ ಆಗಬೇಕು. ಒಂದು ನಿಜವಾದ ಸೇವಕ ನಡೆದುಕೊಳ್ಳುವ ರೀತಿ, ತಾನು ಕಡಿಮೆ ಆಗ್ತಾನೆ, ಯೇಸು ಕ್ರಿಸ್ತನನ್ನ ವೃದ್ಧಿಪಡಿಸ್ತಾನೆ. ಕಳ್ಳ ಸೇವಕ ಯೇಸು ಕ್ರಿಸ್ತನನ್ನ ಮರೆ ಮಾಡ್ತಾನೆ, ತಾನು ಜನಗಳ ಮುಂದಗಡೆಯಲ್ಲಿ ಮಹಿಮೆಯನ್ನ ಪಡ್ತಾನೆ. ಅದರಿಂದಾಗಿ ನಾನು ನೀವು ಕಳ್ಳ ಸೇವಕರ ಗುರುತನ್ನ ಹಿಡಿದುಕೊಳ್ಬೇಕಾದಂಥದ್ದು ಬಹಳ ಮುಖ್ಯ. ಆದರೆ ಅವರನ್ನು ಯಾವ ರೀತಿಯಾಗಿ ಗುರುತು ಹಿಡಿದುಕೊಳ್ಳೋದು, ಅವರನ್ನು ಯಾವ ರೀತಿಯಾಗಿ ಗುರುತು ಇಟ್ಕೊಳ್ಬೋದು ಅಂತಂದ್ರೆ, ಅವರು ಮಹಿಮೆಯನ್ನ ಯಾರಿಗೆ ಸಲ್ಲಿಸ್ತಾರೆ ಯೋಚನೆ ಮಾಡಿ. ಒಂದು ವೇಳೆ ದೇವರವರಿಗೆ ಕೊಟ್ಟಿರುವಂಥ ಕೃಪೆಗಳು, ಅವರನ್ನು ಉಪಯೋಗಿಸಿ ದೇವರು ಮಾಡುವಂಥ ಕಾರ್ಯಗಳು, ಅವ್ರ ಮುಖಾಂತರವಾಗಿ ನಡೆಯುವಂಥ ಕ್ರಿಯೆಗಳು, ಅವರಿಗೆ ಸಂಬಂಧಪಟ್ಟಂಥ ಸಕಲವುಗಳಿಗಾಗಿ ಅವರು ದೇವರನ್ನೇ ಮಹಿಮೆ ಪಡಿಸಿ, ನನ್ನದು ಏನೂ ಸಹ ಇಲ್ಲ, ನಾನು ಎಷ್ಟರವನು, ಆದರೆ ದೇವರು ತನ್ನ ಮಹಾಕೃಪೆಯಿಂದ ಈವರೆಗೆ ನಡೆಸಿ ಬಂದಿದ್ದಾರೆ, ಇನ್ನು ಮುಂದೂ ಸಹ ನಡೆಸ್ತಾರೆ, ಆತನಿಗೇ ಸ್ತೋತ್ರವಾಗಲಿ ಅಂತ ಹೇಳಿ ತನ್ನ ನಡೆ, ನುಡಿ, ಕ್ರಿಯೆ, ಸ್ವಭಾವ ಎಲ್ಲವುಗಳಲ್ಲಿ ದೇವರನ್ನೇ ಮಹಿಮೆ ಪಡಿಸ್ತಾ ಜೀವಿಸ್ತಾ ಇದ್ರೆ ತಾನು ನಿಜವಾದ ಸೇವಕ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಆದರೆ ಯಾವುದೋ ಒಂದು ವ್ಯಕ್ತಿ ದೇವರು ತನಗೆ ಕೊಟ್ಟಂತ ಏನೋ ಕೃಪೆ, ವರ, ಬಲಗಳಿಗೋಸ್ಕರವಾಗಿ, ತನ್ನನ್ನು ಉಪಯೋಗಿಸಿರುವಂಥ ರೀತಿಗಾಗಿ, ತನ್ನನ್ನು ನಡೆಸಿರುವಂಥ ರೀತಿಗಾಗಿ ದೇವರನ್ನ ಮಹಿಮೆ ಪಡಿಸೋದನ್ನ ಮರೆತು ಹೋಗಿ ನಾನು ನಾನು ನನ್ನಿಂದನೇ ಅಂತ ಹೇಳಿ ತನ್ನ ಬಗ್ಗೆನೇ ಮಾತಾಡ್ಕೊಳ್ತಾ, ತನ್ನನ್ನೇ ಹೊಗಳ್ಕೊಳ್ತಾ, ತನ್ನನ್ನು ಹೆಚ್ಚಿಸಿಕೊಳ್ತಾ, ನಾನಿಲ್ಲ ಅಂದ್ರೆ ಇಲ್ಲ, ನನ್ನಿಂದನೇ ಅಂತ ಅನ್ಕೊಂಡು ಬದುಕ್ತಾ ಇದ್ದಾರೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಅವರು ದಾರಿ ತಪ್ಪಿ ಹೋಗಿರುವಂತವ್ರು. ದೇವರನ್ನು ಮಹಿಮೆ ಪಡಿಸುವುದನ್ನ ಬಿಟ್ಟು ಬಿದ್ದು ಹೋಗಿ ತಮ್ಮನ್ನ ಮಹಿಮೆ ಪಡಿಸ್ಕೊಂಡು ಬದುಕ್ತಾ ಇರೋರು. ಅಂತವ್ರನ್ನ ಬಿಟ್ಟು ಓಡಿ ಹೋಗಿ. ಆದ್ರೆ ಅಂತವ್ರು ನೀವೇನಾದ್ರು ಅವ್ರನ್ನ ಬಿಟ್ಟು ಹೋಗ್ತೀವಿ ಅಂತಂದ್ರೆ ಅವ್ರು ನಿಮ್ಗೆ ಶಾಪ ಹಾಕ್ತಾರೆ. ನನ್ನನ್ನು ಬಿಟ್ಟು ಹೋಗ್ಬಿಟ್ರೆ ಅಷ್ಟೇ, ನಿನ್ ಕರೆ ಮುಗಿದಾಯ್ತು, ನಿನ್ ಮನೆ ಸುಟ್ಟೋಗ್ಬಿಡುತ್ತೆ, ನಿನ್ ಬದುಕು ಸುಟ್ಟೋಗ್ಬಿಡುತ್ತೆ, ನಾಶವಾಗಿ ಹೋಗ್ತೀಯ. ನಿಜವಾದ ದೇವಸೇವಕ ಇವುಗಳನ್ನೆಲ್ಲ ಹೇಳಲ್ಲ. ಒಂದು ನಿಜವಾದ ದೇವಸೇವಕ ಹೇಳ್ತಾನೆ ಅಂತಂದ್ರೆ, ಒಂದು ವೇಳೆ ನಿಮಗೆ ನನ್ನ ಜೊತೆ ಇರೋಕೆ ಇಷ್ಟ ಇಲ್ಲ, ನಾವು ಬೇರೆ ಎಲ್ಲೋ ಹೋಗ್ತೀವಿ, ಸಂತೋಷವಾಗಿ ಹೋಗಿ. ನನಗೆ ಬೇಕಾಗಿರೋದು ನೀವು ನನ್ನ ಜೊತೆ ಇರೋದಲ್ಲ, ನೀವು ಯೇಸು ಕ್ರಿಸ್ತನ ಒಟ್ಟಿಗೆ ಇರಬೇಕು. ನಿಮಗೆ ಇಲ್ಲಿ ಸಂತೋಷ ಇಲ್ಲ ಅಂತಂದ್ರೆ ಎಲ್ಲಿ ಬೇಕಾದ್ರೂ ಹೋಗಿ, ಆದ್ರೆ ಎಲ್ಲೇ ಹೋಗಿ ಯೇಸು ಕ್ರಿಸ್ತನಿಗೋಸ್ಕರ ಜೀವಿಸಿ, ಪರಿಶುದ್ಧರಾಗಿ ಜೀವಿಸಿ, ನೀತಿವಂತರಾಗಿ ಜೀವಿಸಿ, ದೇವರ ಚಿತ್ತವನ್ನು ಮಾಡಿ ದೇವರ ರಾಜ್ಯವನ್ನು ಪ್ರವೇಶಿಸಿ. ಒಂದು ದಿನ ನೀವು ಎಲ್ಲೇ ಇದ್ರು ನಾನು ನಿಮ್ಮನ್ನ ಪರಲೋಕದಲ್ಲಿ ನೋಡ್ಬೇಕು, ಅದೊಂದೇ ನನಗೆ ಬೇಕಾಗಿರೋದು, ನೀವು ಎಲ್ಲಿ ಬೇಕಾದ್ರೂ ಹೋಗಿ ಅಂತ ಹೇಳಿ ಕಳಿಸ್ತಾನೆ. ಅದೊಬ್ಬ ಕಳ್ಳ ಏನ್ ಮಾಡ್ತಾನೆ, ಹೌದಾ ಬರಲ್ವಾ, ಬಿಟ್ಟೋಗ್ತೀಯಾ, ಹೋಗು, ನಾಶ ಆಗಿ ಹೋಗ್ತೀಯಾ, ಹಾಳಾಗಿ ಹೋಗ್ತೀಯಾ. ನಿಮಗೆ ಮಕ್ಕಳಿದಾರೆ ಅಂತ ಅನ್ಕೊಳ್ಳಿ. ದೇವ್ರ ವಾಕ್ಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು
ಒಂದು ಘಟನೆ ಹೇಳ್ತಾರೆ. ಒಂದು ತಂದೆಗೆ ಇಬ್ರು ಮಕ್ಕಳಿದ್ದಾರೆ, ದೊಡ್ಡವನು ಚಿಕ್ಕವನು. ದೊಡ್ಡವನು ತಂದೆ ಜೊತೆನೇ ಇದ್ದ, ತುಂಬಾ ಒಳ್ಳೆಯವನು, ಅವರಪ್ಪ ಹೇಳೋ ಕೆಲಸ ಎಲ್ಲ ಮಾಡ್ಕೊಂಡು ಮನೇಲಿ ಇರ್ತಾನೆ. ಚಿಕ್ಕವನಾಗಿಲ್ಲ, ನಾನು ಹೋಗ್ತೀನಿ, ನಾನು ನಿನ್ನ ಜೊತೆ ಇರಲ್ಲ, ನನಗೆ ಆಸ್ತಿಲಿ ಪಾಲ್ ಕೊಡು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ದುಡ್ಡೆಲ್ಲ ಇಸ್ಕೊಂಡು ಹೋಗ್ಬಿಟ್ಟ. ಈಗ ಅವರಪ್ಪ ಏನ್ ನಿರೀಕ್ಷೆ ಮಾಡ್ದ, ಅವ್ನು ನನ್ನ ಹತ್ರ ಇರಲ್ಲ ಅನ್ಬಿಟ್ಟು ದುಡ್ಡೆಲ್ಲ ತಗೊಂಡು ಎಲ್ಲ ಹೋಗ್ಬಿಟ್ಟ. ಹೋದ ಹಂಗೆ ಹಾಳಾಗಿ ಹೋಗ್ಬಿಡ್ಲಿ, ನಾಶವಾಗಿ ಹೋಗ್ಬಿಡ್ಲಿ ಅಂತ ಅನ್ಕೊಂಡು ಕೂತಿದ್ದ ಮನೆಯಲ್ಲಿ. ಅವ್ನು ಕಣ್ಣೀರಿಂದ ಕೂತಿದ್ದ, ಹೋಗ್ಬಿಟ್ಟ. ಅರೆ ಎಲ್ಲೋದಾಗ ಏನೋ, ಆದ್ರೆ ಹೋಗಿ ಎಲ್ಲೇ ಹೋಗ್ಲಿ ಅವ್ನು ಚೆನ್ನಾಗಿರ್ಲಿ, ಅವ್ನು ಬದುಕಲಿ, ಅವ್ನಿಗೇನು ಆಗದಿರ ಇರಲಿ, ನನ್ನ ಮಗ ಎಲ್ಲೋ ಬದುಕಿದ್ದಾನೆ ಅಂತ ಒಂದು ಸುದ್ದಿ ನಾನು ಕೇಳಿದ್ರೆ ಸಾಕು ಅಂತ ಅನ್ಕೊಂಡಿದ್ದ. ಆದ್ರೆ ಒಂದಲ್ಲ ಒಂದು ದಿವಸ ಅವನೆಲ್ಲ ಕೆಟ್ಟು ಹೋಗಿ ಕಳ್ಕೊಂಡು ಮತ್ತೆ ಬಂದಾಗ ಅವರಪ್ಪ ನೋಡ್ದ, ನಾನು ಬಿಟ್ಟೋದಲ್ಲ, ಎಲ್ಲ ನಾಶ ಆಗಿ ಹಾಳಾಗೋಗಿದ್ಯಾ, ಹೋಗು ಅಂತ ನಂದ. ಅಯ್ಯೋ ಮಗನೇ ಬಾರೋ ಅಂತ ಓಡೋಗಿ ತನ್ನ ತಪ್ಕೊಂಡ. ನಿಜವಾದ ತಂದೆ ಮನಸ್ಸು ಮಕ್ಕಳು ಹಾಳಾಗಿ, ಮಕ್ಕಳು ಕೆಟ್ಟವರಾಗಿದ್ರು ಅವ್ರು ಹಾಳಾಗಿ ಹೋಗೋದ್ರ ಸಂತೋಷ ಪಡೋದಿಲ್ಲ. ಅವ್ನು ಬದುಕಲಿ, ಅವ್ನು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಆದ್ರೂ ಪರವಾಗಿಲ್ಲ, ಅವ್ನು ಹೋಗಿ ಚೆನ್ನಾಗಿ ಬದುಕಲಿ ಅಂತ ಅನ್ಕೊಳ್ತಾರೆ. ಆದ್ರೆ ಬೇರೆಯವನಾಗಿದ್ರೆ, ಬೇರೆಯವ್ನಿಗೆ ಯಾರಿಗೋ ಇನ್ನೊಬ್ಬನಿಗೆ ಊರಲ್ಲಿರೋನಿಗೆ ಅವನು ಅಣ್ಣ ಒಂದ್ ಸ್ವಲ್ಪ ಕಷ್ಟ ಅಣ್ಣ, ಕಾಸು ಕೊಡ್ತೀನಿ, ಒಂದ್ ಸ್ವಲ್ಪ ಕೊಡು ಅಂತ ಅನ್ಬಿಟ್ಟು 1 5 ಲಕ್ಷ ಸಾಲ ಇಸ್ಕೊಂಡು ಊರ್ ಬಿಟ್ಟು ಓಡಾಗ್ಬಿಟ್ಟಿದ್ರೆ ಅವ್ರೇನಂತಾರೆ, ಅಯ್ಯೋ ಪಾಪ ಎಲ್ಲೋ ಹೋಗಿದ್ದಾನೆ, ಬದುಕೊಳ್ಳಿ ಬಿಡು, ನನ್ನ ದುಡ್ಡು ಹೋದ್ರೆ ಹೋಯ್ತು ಅಂತ ಅಂತಾನ. ಅವ್ನು ಯಾರ ಕಷ್ಟ ಅಂತ 5 ಲಕ್ಷ ಇಟ್ಕೊಂಡು ದುಡ್ಡಿಸ್ಕೊಂಡು ಓಡಾಬಿಟ್ಟ, ಅದು ಎಲ್ಲೋದ ಓದೋನು ಹಾಳಾಗೋಗ್ಬಿಡ್ಲಿ ಅಂತ ಅಂತಾನೆ. ಬೇರೆಯವನು ಹಾಳಾಗೋಗ್ಬಿಡ್ಲಿ ಅಂತಾನೆ. ತಂದೆ ಅವನು ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತಾನೆ. ನನ್ನ ಆಸ್ತಿ ಹೋಗಿರ್ಬೋದು, ಆಸ್ತಿ ಹೋದ್ರೆ ಹೋಯ್ತು, ನನ್ನ ಮಗ ಚೆನ್ನಾಗಿರ್ಲಿ ಅಂತ ತಂದೆ ಬಯಸ್ತಾನೆ. ಅದು ಬೇರೆಯವನು ನನ್ನ ದುಡ್ಡು ಎತ್ಕೊಂಡು ಹೋದ, ಅವ್ನು ಹೋದ ನಂಗೆ ಹೋಗೇ ಬಿಡ್ಲಿ, ಹಾಳಾಗೋಗ್ಬಿಡ್ಲಿ ಅಂತ ಅನ್ಕೊಳ್ತಾನೆ. ನಿಜವಾದ ತಂದೆ ಹಂಗಂದ್ರೆ ಒಂದು ದೇವಸೇವಕ ಕೇವಲ ದೇವಸೇವಕ ಅಲ್ಲ, ಅವನು ವಿಶ್ವಾಸಿಗಳಿಗೆ ತಂದೆಯ ಸ್ಥಾನದಲ್ಲಿ ಇರ್ತಾನೆ. ನಿಜವಾದ ತಂದೆ ಒಂದು ವೇಳೆ ವಿಶ್ವಾಸಿಗಳು ಆ ಸೇವಕರನ್ನ ಅರ್ಥ ಮಾಡ್ಕೊಳ್ತಾರೆ, ಪಾಸ್ಟರ್ ನಾವಿರಲ್ಲ, ಪಾಸ್ಟರ್ ನಮಗೆ ನೀವು ಇಷ್ಟ ಇಲ್ಲ, ನಾವೆಲ್ಲ ಹೋಗ್ತೀವಿ ಅಂತಂತಂದ್ರೆ ಹಾಳಾಗೋಗಿ ಅಂತ ಹೇಳಿ ಕಳ್ಸಲ್ಲ. ನಿಮಗೆ ನಾನು ಇಷ್ಟ ಇಲ್ವಾ, ಸಂತೋಷ, ನಿಮ್ಗೆ ಎಲ್ಲಿ ಬೇಕನ್ಸುತ್ತೋ ಹೋಗಿ, ಅದು ನನಗೆ ಬೇಕಾಗಿರೋದಲ್ಲ ಒಂದೇ, ನೀವು ಎಲ್ಲೇ ಹೋದ್ರು ಚೆನ್ನಾಗಿರಿ, ದೇವರಿಗೋಸ್ಕರ ಜೀವಿಸಿ, ಒಂದು ದಿನ ದೇವರ ರಾಜ್ಯವನ್ನು ಪ್ರವೇಶ ಮಾಡಿ ಅಂತ ಹೇಳಿ ಕಳಿಸ್ತಾನೆ. ಅವಾಗ ಇದರಲ್ಲೇ ನೀವು ಅರ್ಥ ಮಾಡ್ಕೊಳ್ಬೋದು ಯಾರು ನಿಜವಾದ ಸೇವಕ, ಯಾರು ಕಳ್ಳ ಸೇವಕ ಅಂತ ಹೇಳಿ. ಆಗ ನಾನು ನೀವು ಕಳ್ಳ ಸೇವಕರನ್ನ ಗುರುತು ಹಿಡ್ಕೊಳ್ಬೇಕಾಗಿರೋದು ನನಗೆ ನಿಮಗೆ ಬಹಳ ಮುಖ್ಯ. ನಾವು ಕಳ್ಳ ಸೇವಕರನ್ನ ಗುರುತಿರೋದಿಲ್ಲ ಅಂತಂತಂದ್ರೆ ಅವ್ರು ನಾಶವಾಗೋದಲ್ದಿರ ನಮ್ಮನ್ನು ನಾಶಕ್ಕೆ ಒಳಪಡಿಸ್ತಾರೆ. ಒಂದು ಕಳ್ಳ ಸೇವಕ ತನ್ನನ್ನು ಮಹಿಮೆ ಪಡಿಸ್ಕೊಳ್ತಾನೆ, ನಿಜವಾದ ಸೇವಕ ಕರ್ತನನ್ನೇ ಮಹಿಮೆ ಪಡಿಸ್ಕೊಳ್ತಾನೆ, ತನ್ನನ್ನು ತಾನು ತಗ್ಗಿಸಿಕೊಳ್ತಾನೆ. ನಾವೆಲ್ಲ ಎದ್ದು ನಿಂತು ಕಣ್ಣಲ್ಲಿ ಮುಚ್ಚಿ ದೇವರನ್ನ ನೋಡಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ, ನಮಗೆ ನೀವು ಅನುಗ್ರಹಿಸಿರುವಂಥ ಈ ಒಂದು ಮಧ್ಯಾಹ್ನದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯೇ, ಕಳ್ಳ ಸೇವಕರನ್ನ ನಾವು ಗುರುತು ಹಿಡಿಯಬೇಕೆಂಬುದಾಗಿ ನಿಮ್ಮ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಸುಳ್ಳು ಪ್ರಮಾದಿಗಳ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ, ಅವರ ಫಲದಿಂದ ಅವರನ್ನು ಕಂಡುಕೊಳ್ಳುವಿರಿ ಎಂಬುದಾಗಿ ನೀವು ಹೇಳಿದಿರಿ. ಈ ದಿವಸದಲ್ಲಿ ತಂದೆಯೇ, ನಾವು ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡಿ ಒಂದು ಕಳ್ಳ ಸೇವಕನ ಗುರುತು ಏನು ಎಂಬುದಾಗಿ ನಾವು ಗಮನಿಸಿ ಅವನು ದೇವರನ್ನ ಮಹಿಮೆ ಪಡಿಸುವವರಿಗೆ ಬದಲಾಗಿ ತನ್ನನ್ನೇ ಮಹಿಮೆ ಪಡಿಸಿಕೊಳ್ಳುವನು ಎಂಬುದಾಗಿ ತಂದೆಯೇ ನಾವು ಧ್ಯಾನ ಮಾಡಿ ನೋಡಿದ್ದೇವಲ್ಲ. ತಂದೆಯೇ, ಇದನ್ನು ತಿಳಿದುಕೊಂಡು ಕಳ್ಳ ಸೇವಕಗಳನ್ನು ನಾವು ಗುರುತು ಹಿಡಿಯುವಂತೆ ನಮಗೆ ಸಹಾಯ ಮಾಡಿರಿ. ದೇವರನ್ನು ಮಹಿಮೆ ಪಡಿಸದೆ ಬಿದ್ದು ಹೋಗಿ ತಮ್ಮನ್ನೇ ಮಹಿಮೆ ಪಡಿಸಿ ನಡೆಯುವಂಥವರುಗಳನ್ನ ನಾವು ಗುರುತು ಹಿಡಿದು ಅವರಿಂದ ಓಡಿ ಹೋಗುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಅವರು ನಾಶವಾಗುವುದಲ್ಲದೆ ನಮ್ಮನ್ನು ಅವರು ನಾಶಕ್ಕೆ ಒಳಪಡಿಸದ ಹಾಗೆ ನಮ್ಮನ್ನು ಕಾದುಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ಅದೇ ಸಮಯದಲ್ಲಿ ತಂದೆಯೇ, ನಮ್ಮ ಜೀವಿತಗಳಲ್ಲಿ ನೀವು ನಮ್ಮನ್ನು ಯಾವ ರೀತಿಯಾಗಿ ನಡೆಸಿದರು, ಏನೇ ಕಾರ್ಯಗಳನ್ನು ನಮಗಾಗಿ ಮಾಡಿದರು, ಒಂದು ಕಾಲದಲ್ಲಿ ನಾವು ಏನೇ ಆಗಿದ್ದು, ಈ ದಿವಸ ನೀವು ನಮ್ಮನ್ನು ಏನೇ ಸ್ಥಾನದಲ್ಲಿ ತಂದು ನಿಲ್ಲಿಸಿದರೂ ಸಹ ಅವೆಲ್ಲವುಗಳಿಗಾಗಿ ನಮ್ಮನ್ನು ನಾವು ಮಹಿಮೆ ಪಡಿಸಿಕೊಳ್ಳದೆ, ನನ್ನಿಂದ ನಾನು ಮಾಡಿದೆ, ಇದೆಲ್ಲ ನನ್ನಿಂದನೇ ಆಗಿದ್ದು ಅಂತ ಅಂದುಕೊಳ್ಳದೆ, ದೇವರು ತನ್ನ ಮಹಾಕೃಪೆಯಿಂದ ನನಗೆ ಸಮೃದ್ಧಿಯನ್ನು ಅನುಗ್ರಹಿಸಿದ್ದಾರೆ. ಒಂದು ಕಾಲದಲ್ಲಿ ಏನು ಅಲ್ಲದವನಾಗಿದ್ದಂಥ ನನ್ನನ್ನು ದೇವರು ತನ್ನ ಎಷ್ಟೋ ದಯೆಯಿಂದ ಈ ಸ್ಥಾನದಲ್ಲಿ ತಂದು ನಿಲ್ಲಿಸಿದ್ದಾರೆ. ಆತನಿಲ್ಲದೆ ನಾನು ಇಲ್ಲ, ಎಲ್ಲವೂ ಆತನಿಂದಲೇ ಎಂಬುದಾಗಿ ನಿಮ್ಮನ್ನೇ ಮಹಿಮೆ ಪಡಿಸಿ ನಮ್ಮನ್ನು ತಗ್ಗಿಸಿಕೊಂಡು ನಡೆಯುವುದನ್ನ ನಮಗೆ ಕಲಿಸ್ತೀರಿ. ತಂದೆಯೇ, ಗರ್ವಕ್ಕೆ ಸ್ಥಳ ಕೊಟ್ಟು, ಅಹಮ್ಮಿಗೆ ಸ್ಥಳ ಕೊಟ್ಟು, ತಂದೆಯೇ, ಸೈತನನ ವಶವಾಗಿ ನಾವು ನಾಶವಾಗಿ ಹೋಗದ ಹಾಗೆ ನಮ್ಮನ್ನು ತಗ್ಗಿಸಿಕೊಂಡು ದೀನತೆ ಎನ್ನುವಂಥ ವಸ್ತ್ರವನ್ನು ಕಟ್ಟಿಕೊಂಡು ಎಲ್ಲವುಗಳಿಗೂ ಕರ್ತನೇ ಕಾರಣನೆಂಬುದಾಗಿ
ನಿಮ್ಮನ್ನು ಮಹಿಮೆಪಡಿಸಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿದ್ದಾರೆ. ತಂದೆಯೇ, ನಮ್ಮ ಕೃಪೆಯು ನಮ್ಮೆಲ್ಲರ ಸಂಗಡ ಇರಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತಿದ್ದೇವೆ, ಪರಲೋಕದ ನಮ್ಮ ತಂದೆಯೇ. ಆಮೇನ್, ಆಮೇನ್.